ಅಲ್ಲಮ ಪ್ರಭುವಿನ ಚರಿತ್ರೆಯಲ್ಲಿ ನಾವೆಲ್ಲ ನೋಡ್ತಾ ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ಅಲ್ಲಮ ಪ್ರಭುದೇವರು ನಿಮಗೆಲ್ಲ ತಿಳಿದ ಹಾಗೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಜನಿಸಿ ಬಸವಪಟ್ಟಣಕ್ಕೆ ಬಂದು ಎಲ್ಲ ಶರಣರ ಜೊತೆಗೂಡಿ ಎಲ್ಲ ಶರಣರ ಒಳಗೊಂಡು ಅಧ್ಯಾತ್ಮದ ಚಿಂತನೆಯನ್ನು ಮಾಡೋದ್ರ ಮೂಲಕ ಈ ಜಗತ್ತಿಗೆ ವಚನ ಸಾಹಿತ್ಯ ಎನ್ನುವಂಥ ಹೊಸ ಸಾಹಿತ್ಯವನ್ನು ಕೊಟ್ಟು ಅನೇಕ ಜನರಿಗೆ ಮಾರ್ಗದರ್ಶಕರಾಗಿ 770 ಅಮರಗಣಗಳ ಜೊತೆ ಕೂಡಿ ಅಲ್ಲಿ ಅನೇಕರಿಗೆ ಮಾರ್ಗದರ್ಶಕರಾಗಿ ಇವತ್ತು ಚರಿತ್ರ ನಾಯಕರಾಗಿ ಉಳಿದಿದ್ದಾರೆ. ಅಲ್ಲಮ ಅಂತಂದರೆ ಅದೊಂದು ಹೆಸರಲ್ಲ, ಅದೊಂದು ಶಕ್ತಿ. ಶರಣ ಎಂದರೆ ಮರಣ ದೂರ ಓಡ್ತದಂತ ನಾವು ಕೇಳಿದ್ದೇವೆ. ಆ ಶರಣರಲ್ಲಿಯೇ ಅಗ್ರಗಣ್ಯ ಅಲ್ಲಮ ಪ್ರಭು. ಪ್ರಭು ಅಂದರೆ ಒಡೆಯ. ಅಲ್ಲಮ, ಅಲ್ಲ, ಅಮ್ಮ ಎರಡೆರಡು ಪದಗಳದಾವಲ್ಲಿ. ಅಲ್ಲಮ ಪ್ರಭು ಅನ್ನುವಂಥ 3 ಶಬ್ದಗಳು. ಅಲ್ಲ, ಅಮ್ಮ, ಪ್ರಭು ಈ 3 ಪದಗಳನ್ನು ವಿಚಾರ ಮಾಡಿದರೆ ಅಲ್ಲ. ಮುಸ್ಲಿಂ ಸಮಾಜದ ಬಾಂಧವರು ಅಲ್ಲ ಅಂತ ಕೂಗ್ತಾರೆ. ಅಲ್ಲ ಅಂದರೆ ದೇವರು. ಅಲ್ಲ ಅಂದ್ರೆ ಮತ್ತೆ ಅಲ್ಲ ಅಂತಲ್ಲ ಅಂದರೆ ಇಲ್ಲ ಅನ್ನುವಂಥ ಶಬ್ದನೂ ಆಗ್ತದೆ. ಪರಮಾತ್ಮನ ಸ್ವರೂಪ ವಿಚಾರ ಮಾಡಿದರೆ ಅವನು ಇಲ್ಲವೇ ಇಲ್ಲ. ಯಾಕಂದರೆ ಮೂಕ ಕಂಡ ಕನಸಿನಂತೆ ಪರಮಾತ್ಮನ ಲೀಲೆಯನ್ನು ಪರಮಾತ್ಮ ಹೀಗೆ ಇದ್ದಾನೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅಲ್ಲ. ಇದ್ದದ್ದನ್ನು ಇಲ್ಲ ಅಂತ ಹೇಳುವುದಾಗಲಿ, ಇಲ್ಲದೆ ಇರ್ತಕ್ಕಂಥದ್ದು ಐತಿ ಅಂತ ಹೇಳುವುದಾಗಲಿ ಅದು ಅವನ ರೂಪವಲ್ಲ. ಏಕೆಂದರೆ ಅವನು ಅಗೋಚರಾಗಿದ್ದಾನೆ, ಅಪ್ರತಿಮ ಇದ್ದಾನೆ. ಅವನು ಕಣ್ಣಿಗೆ ಸಿಲುಕುವಂಥವನಲ್ಲ, ಕೈಗೆ ಸಿಲುಕುವಂಥವನಲ್ಲ, ಮನಸ್ಸಿಗೆ ಸಿಲುಕುವಂಥವನಲ್ಲ. ಅದು ಅಲ್ಲ, ಅದು ಪರಮಾತ್ಮ. ಪರಮಾತ್ಮ ಹೀಗೆ ಇದ್ದಾನಂತ ಹೇಳಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಮೂಕ ಕಂಡ ಕನಸು ಅಂತ ಹೇಳ್ತಾರೆ. ಬಾಯಿ ಇಲ್ಲವನಿಗೆ, ಬಾಯಿ ಇಲ್ಲದವನಿಗೆ ಒಂದು ಕನಸು ಕಂಡಿದ್ದಾನಂತಂದರೆ ಆ ಕನಸು ಹೇಗಿದಂತ ಹೇಳಕ್ಕೆ ಬರ್ತಾ ಇಲ್ಲ. ಹಾಗೆ ನಮ್ಮ ಪೂರ್ವಜರು ಶರಣರಾಗಲಿ, ಸಂತರಾಗಲಿ, ಶಿವಯೋಗಿಗಳಾಗಲಿ, ಋಷಿ ಮುನಿಗಳಾಗಲಿ ಪರಮಾತ್ಮ ಹೀಗೆ ಇದ್ದಾನಂತ ನೋಡಿದೇವೆ ಅಂತಂದರೆ ನೋಡಿದವನು ಹೇಳಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋಗೋಸ್ಕರ ಇವತ್ತು ತಜ್ಜೇದತಿ ತನ್ನೇದತಿ ತದ್ದೂರೇ ತದ್ದಂತಿಕೆ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳ್ತಾರೆ. ಅವನು ಇಲ್ಲೇ ಇದ್ದಾನಂತ ನೋಡ್ತೀವಿ ಅಂದರೆ ಇಲ್ಲ, ಇದಕ್ಕಿಂತ ದೂರ ಇದ್ದಾನೆ ಅಂತ ಹೇಳ್ತಾರೆ ಉಪನಿಷತ್ತು. ದೂರ ಇದ್ದಾನೆ ಅಂತ ನೋಡ್ಲಿಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲಿಲ್ಲ, ಸಮೀಪ ಇದ್ದಾನೆ ಅಂತ ಹೇಳ್ತೇವೆ. ಅವನು ವ್ಯಾಪ್ತ ವಿಶಾಲವಾಗಿರುವಂಥದ್ದು. ಅದಕ್ಕೆ ಬಸವಣ್ಣವರು ಹೇಳಿದ್ದಾರೆ, ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಅಂಥ ಶಬ್ದವನ್ನು, ಪರಮಾತ್ಮನ ಶಬ್ದವನ್ನು, ಅಲ್ಲ ಎನ್ನುವಂಥ ಶಬ್ದವನ್ನು ಇಟ್ಕೊಂಡು ತಂದೆ ತಾಯಿಗಳಾಗಲಿ ಎಂಥ ಹೆಸರನ್ನು ಹುಡುಕಿಟ್ಟಿದ್ದಾರೆ ಅವನಿಗೆ. ಅಲ್ವ? ನಾವೆಲ್ಲ ಈಗ ಮಕ್ಕಳು ಹುಟ್ಟಿದ್ರೆ ಸಾಕು, ಜನಿಸಿದ್ರೆ ಸಾಕು, ಮೊಬೈಲಲ್ಲಿ ಹುಡುಕ್ತೇವೆ, ಯಾರಿಗೋ ಗುರುಗಳಿಗೆ ಕೇಳ್ತೀವಿ, ಹೊಸ ಹೆಸರನ್ನು ಹುಡುಕಕ್ಕೆ ಪ್ರಾರಂಭ ಮಾಡ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ಹಿರಿಯರು ನಮ್ಮ ಹೆಸರನ್ನು ಇಟ್ಟಿದ್ರು ಅಂತಂದರೆ ದೇವರ ಹೆಸರನ್ನು ಸೇರಿಸಿಡ್ತಿದ್ರು, ಹಿರಿಯರ ಹೆಸರನ್ನು ಸೇರಿಸಿಡ್ತಿದ್ರು. ಆದರೆ ಈಗ ಏನಿಲ್ಲ, ಹೆಸರು ದೇವರ ಹೆಸರು ಅಲ್ರಿ, ಹಿರಿಯರ ಹೆಸರು ಇರೋಂಗಿಲ್ಲ. 2 ಅಕ್ಷರ 3 ಅಕ್ಷರ ಸೇರಿಸಿಡ್ತಾರೆ. ಆದರೆ
ಹಿಂದಿನ ಕಾಲದಲ್ಲಿ ಇಂಥ ಹೆಸರನ್ನು, ಅದಕ್ಕೆ ಅಲ್ಲ, ಅಮ್ಮ, ಪ್ರಭು ಮೂರಿದೆ. ಪರಮಾತ್ಮ, ಪಾರ್ವತಿ. ಅಮ್ಮ ಅಂದರೆ ತಾಯಿ. ಅಷ್ಟೇ ಅಲ್ಲ, ಈ ಜಗತ್ತಿಗೆ ಒಡೆಯ. ಪ್ರಭು ಅಂದರೆ ಒಡೆಯ. ಆ ಒಡೆಯ ಅನ್ನುವಂಥ ಶಬ್ದವನ್ನು ಉಳ್ಳಂಥ ನಮ್ಮದೇ ಅಂದರೆ ವೀರಶೈವ ಲಿಂಗಾಯತ ಅಂದರೆ ಶಕ್ತಿ ವಿಶಿಷ್ಟ ಅದ್ವೈತವಾಗಿರುವಂಥದ್ದು. ಅಲ್ಲಮ ಪ್ರಭು ಅಂತಂದರೆ ಒಂದು ಶಕ್ತಿ ವಿಶಿಷ್ಟ ಅದ್ವೈತಕ್ಕೆ ಹೆಸರನ್ನು ಸೂಚಿಸುವಂಥದ್ದು. ಶಿವ ಶಕ್ತಿ, ಅದಕ್ಕೆ ಒಡೆಯ. ಹಾಗೆ ಇವತ್ತು ವಿಚಾರ ಮಾಡಿದರೆ, ಚಿಂತನೆ ಮಾಡಿದರೆ, ಅಲ್ಲಮ ಪ್ರಭುದೇವರ ಚರಿತ್ರೆಯನ್ನು ಚಾಮರಸ ಕವಿಗಳು ಬರಿಬೇಕಾಗಿತ್ತಂದರೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಮ್ಮ ವೀರಶೈವ ಲಿಂಗಾಯತ ಧರ್ಮವಾಗಲಿ, ಶರಣರ ಆದರ್ಶಗಳನ್ನು ಇಟ್ಕೊಂಡು ಕಾವ್ಯವನ್ನು, ಪುರಾಣವನ್ನು ಬರೀತಾ ಇದ್ದಾರೆ. ಅದಕ್ಕೆಲ್ಲ ಗೋಚರಿಸುವಂಥದ್ದು. ನಾವು ನಿನ್ನೆಯ ದಿವಸ ನೋಡಿದ್ದೇವೆ, ಪೀಠಿಕಾ ಅಧ್ಯಾಯ, ಮಂಗಲಾಚರಣೆ ಅಧ್ಯಾಯವನ್ನು ನೋಡಿದ್ದೇವೆ. ಪ್ರಾರಂಭದಲ್ಲಿ ಚಾಮರಸ ಕವಿಗಳು ಶರಣರನ್ನು ನೆನೆತಾ ಇದ್ದಾರೆ. ಎಲ್ಲ ಶರಣರ ನೆನೆದು ನಾ ಇಲ್ಲಿನ ತನಾಗಿ ಎಲ್ಲರಲ್ಲಿ ಒಂದೊಂದು ಬೇಡಿಕೊಂಬೆವೆ ಅಂತ ಮುಪ್ಪಿನ ಷಡಕ್ಷರಿ ಹಾಡಿದ್ದಾರೆ. ಎಲ್ಲ ಶರಣರು ನೆನೆಯಬೇಕು. ಹಾಗೆ ಇಲ್ಲಿ ಶರಣರತ್ತಂದರೆ ಅವರ ಆಶೀರ್ವಾದದಿಂದ, ಅವರ ಕೃಪಾ ಕಟಾಕ್ಷದಿಂದ ನನ್ನ ಕಾವ್ಯವನ್ನು, ನನ್ನ ಈ ಸಾಹಿತ್ಯವನ್ನು, ನನ್ನ ಪುರಾಣವನ್ನು ಮಹಾಮಂಗಲಗೊಳ್ಳಬೇಕು, ಯಾವುದೇ ಅಡೆತಡೆ ಇಲ್ಲದೆ. ಅದಕ್ಕೆ ನಾವು ಕೂಡ ನಮ್ಮ ದಿನನಿತ್ಯ ಕೆಲಸದಲ್ಲಿ, ಕಾರ್ಯದಲ್ಲಿ, ಕಾಯಕದಲ್ಲಿ ಯಾವುದೇ ಅಡೆತಡೆಗಳನ್ನು ಆಗಬಾರ್ದು ಅನ್ನುವಗೋಸ್ಕರ ನಾವು ಬೆಳಗ್ಗೆದ್ದು ಯಾರ್ಯಾರು ನೆನೆಬೇಕು ಅಂದ್ರೆ ಎಳ್ಳು ಜೀರಿಗೆ ಬೆಳೆಯುವಂಥ ಭೂಮಿ ತಾಯಿಯನ್ನು ನೆನೆಬೇಕು ಅಂತ ಹೇಳ್ತಾರೆ. ಭೂಮಿಯನ್ನು ನೆನೆಸಬೇಕು. ಯಾಕಂದರೆ ಭೂಮಿ ಮೇಲೆ ನಾವು ವಾಸವಾಗಿದ್ದೇವೆ. ಭೂಮಿಯಲ್ಲಿ ಬೆಳೀತಕ್ಕಂಥ ಆಹಾರ ಧಾನ್ಯಗಳನ್ನು ಸೇವಿಸ್ತಾ ಇದ್ದೇವೆ. ಭೂಮಿ ಮೇಲೆ ಮಲಗಿ 12 ಗಂಟೆ ಮಲಗಿ ಮುಂಜಾನೆ ಹೇಳ್ತಾ ಇದ್ದೇವೆ. ಸುಖವಾಗಿ ಮಲಗಿ ಹೇಳ್ತಾ ಇದ್ದೇವೆ ತಾಯಿ ಅಂತ ಭೂಮಿ ತಾಯಿಯನ್ನು, ಭೂತಾಯಿಯನ್ನು ಸ್ಮರಣೆ ಮಾಡಿ ಭೂಮಿಯನ್ನು ಸ್ಮರಣೆ ನಮಸ್ಕರಿಸಬೇಕು ಅಂತೆ. ಆದರೆ ನಾವು ಹಂಗೆ ಮಾಡಂಗಿಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಕರಾಗ್ರೆ ವಸತೆ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನ. ಕೈಗಳಿಗೆ ನಮಸ್ಕಾರ. ತುದಿಯಲ್ಲಿ, ಮಧ್ಯದಲ್ಲಿ, ಕೊನೆಯ ಭಾಗದಲ್ಲಿ ಲಕ್ಷ್ಮಿ, ಸರಸ್ವತಿ, ಗೌರಿ ವಾಸವಾಗಿದ್ದಾರೆ. ಅಂಥ ಕರಗಳಿಗೆ ನಮಸ್ಕಾರ ಅಂತ ಹೇಳುವುದ್ರ ಮೂಲಕ ಭೂಮಿಯನ್ನು ನಮಸ್ಕರಿಸುವಂಥದ್ದು. ಇದು ನಮ್ಮ ಸಂಪ್ರದಾಯ. ಅದೆಲ್ಲ ಈಗ ಬಿಟ್ಟು ಹೋಗಿ ಏನಾಗಿತ್ತು ಅಂದರೆ ಮೊಬೈಲಲ್ಲಿ ಕರಾಗ್ರೆ ವಸತೆ ಲಕ್ಷ್ಮಿ ಎಲ್ಲ, ಕರಾಗ್ರೆ ವಸತೆ ಮೊಬೈಲ್ ಅನ್ನುವಂಥ ಸಂಪ್ರದಾಯ ಆಗೈತಿ. ಎದ್ದು ಕೂಡಲೇ ಮಲಗುವಾಗೂ ಕೂಡ ಮೊಬೈಲ್ ಹಿಡ್ಕೊಂಡೇ ಮಲಗ್ತೇವೆ, ಎದ್ದು ಕೂಡಲೇ ಮೊಬೈಲ್ ಹಿಡ್ಕೊಂಡೇ ಹೇಳ್ತೇವೆ. ನಿಮ್ಮಲ್ಲಿ ಹಾಗಿಲ್ಲ ಅನ್ನಿಸ್ತದೆ, ಎಲ್ಲ ಹುಡುಗರು ಶಾಣೆ ಇದ್ದಾರೆ ನಮ್ಮಲ್ಲಿ. ಆದರೆ ಈಗ ಇಂಥದ್ದನ್ನು ವಿಚಾರವಾಗಿ ಇಟ್ಕೊಳ್ಳುವಾಗೋಸ್ಕರ, ಹೇಳುವಾಗೋಸ್ಕರ ಅಲ್ಲಮ ಪ್ರಭುಗಳು ಶರಣರ ಸ್ಮರಣೆಯನ್ನು, ಗುರುವಿನ ಸ್ಮರಣೆಯನ್ನು ಮಾಡುವಂಥದ್ದು. ಗುರುವಿನ ಸ್ಮರಣೆ ಮಾಡಲಿಕ್ಕೆ ಮೊಟ್ಟ ಮೊದಲು ಸಾಮಾನ್ಯವಾಗಿ ವೇದ ಪುರಾಣಗಳಾಗಲಿ, ಉಪನಿಷತ್ತುಗಳಾಗಲಿ, 18 ಪುರಾಣ, 4 ವೇದ, 6 ಶಾಸ್ತ್ರ ಏನದವಲ್ಲ, ಇವೆಲ್ಲ ಬರುವಿಗಿಂತ ಪೂರ್ವದಲ್ಲಿ ಮೊಟ್ಟ ಮೊದಲು ಶುರು ಮಾಡಿದ್ದು ಗುರುವಿನ ಸ್ಮರಣೆಯನ್ನು ಶುರು ಮಾಡ್ತಾರೆ ಕವಿಗಳು. ಗುರುವಿನ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅನ್ನುವಂಥ ವಿಚಾರ ನೋಡೋಣ. ಗುರು ಗೋವಿಂದ ದೋಹು ಕಡೆ ಕಾಕೆ ಲಾಂಗು ಪಾಯ. ಗುರು ದೋಹು, ಗುರು ಗೋವಿಂದ ದೋಹು ಪಾಡೆ, ಕಾಕೆ ಲಾಂಗು ಪಾಯ ಅಂತ ಕಬೀರದಾಸರು ಹೇಳ್ತಾರೆ. ಗುರು ದಿಯಾ ಗೋವಿಂದ ದಿಯಾ ಬತಾಯೆ. ಗುರುವಿನ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂದ್ರೆ ನಾವು ಭಗವಂತನ ಸ್ಮರಣೆ ಮಾಡಬೇಕು ಅಂತ ನಾವು ವಿಚಾರ ಮಾಡೋದಕ್ಕಿಂತ ಪೂರ್ವದಲ್ಲಿ ಭಗವಂತನಕ್ಕಿಂತ ಗುರು ಶ್ರೇಷ್ಠ ಇದ್ದಾನೆ. ಗುರು ಭಗವಂತನಕ್ಕಿಂತ ಶ್ರೇಷ್ಠ. ಅವನು ಯಾವನೇ ಇರಲಿ, ನಾರದ ಮಹರ್ಷಿಗೆ ಗುರು ಇದ್ದಾರೆ,
ದೇವಾನುದೇವತೆಗಳಿಗೆಲ್ಲ ಗುರುಗಳಿದ್ದಾರೆ. ದೇವತೆಗಳೇ ಗುರು ಯಾರು? ಬೃಹಸ್ಪತಿ. ರಾಕ್ಷಸರ ಗುರು ಶುಕ್ರಾಚಾರ್ಯ. ಅಂಥ ದೇವಾನುದೇವತೆಗಳಿಗೆ ಗುರು ಇದ್ದಾರೆ ಅಂತಂದ್ರೆ ನಮಗೇಕೆ ಮಾನವ ಜನ್ಮಕ್ಕೆ ಗುರು ಯಾಕೆ ಇರಬೇಕು? ಇರಬಾರ್ದು ಯಾಕೆ? ದೇವತೆಗಳಿಗೆ ಗುರು ಇದ್ದಾರೆ ಅಂತಂದ್ರೆ ನಮಗೂ ಗುರು ಬೇಕಲ್ಲ. ಅದಕ್ಕೆ ಗುರುವನ ಶಕ್ತಿಯನ್ನು ಹೆಚ್ಚಿಸುವುದಕ್ಕೋಸ್ಕರ, ಗುರುವಿನ ಮಹಿಮೆಯನ್ನು ತಿಳಿಸುವಗೋಸ್ಕರ ನಿಜಗುಂಡ ಶಿವಗಳಾಗಲಿ, ಬಸವಾದಿ ಶರಣರಾಗಲಿ, ರೇಣುಕಾದಿ ಪಂಚಾಚಾರ್ಯರಾಗಲಿ, ಎಲ್ಲ ಮಹಾತ್ಮರನ್ನ ಗುರುವಿನ ಸ್ಮರಣೆಯನ್ನು ಮಾಡುವಂಥ ಸಂಪ್ರದಾಯ. ಹಾಗಿಲ್ಲಿ ಗುರು ಮತ್ತು ಗೋವಿಂದ ಇಬ್ಬರೂ ಇದ್ದಾರೆ ಅಂತಂದರೆ ಮೊಟ್ಟ ಮೊದಲಿಗೆ ನಾವು ಗುರುವಿಗೆ ನಮಸ್ಕಾರ ಮಾಡುವಂಥ ಸಂಪ್ರದಾಯವನ್ನು ಕಬೀರದಾಸರು ಹೇಳುತ್ತಾರೆ. ಒಂದು ಕಡೆ ಗುರುಗಳು ನಿಂತಿದ್ದಾರೆ, ಅವ್ರ ಕಡೆ ಗೋವಿಂದ ಶಿವ ನಿಂತಿದ್ದಾನೆ, ದೇವರು ನಿಂತಿದ್ದಾರೆ ಅಂತಂದರೆ ಗುರುವಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ದೇವರ ರೂಪ ಅಂತ ನೋಡಿಲ್ಲ ನಾವು, ದೇವರು ಹೀಗೆ ಇದ್ದಾನಂತ ಗೊತ್ತಿಲ್ಲ. ಆದರೆ ದೇವರು ಹೀಗೆ ಇದ್ದಾನಂತ ತಿಳಿಸಿಕೊಡುವಂಥವ್ರು ಗುರು. ಇವತ್ತು ತಂದೆ ತಾಯಿಗಳಿದ್ದಾರೆ ಅಂತಂದರೆ ನಮ್ಗೆ ಎದುರುಗಡೆ ತಂದೆ ತಾಯಿಗಳಿದ್ದಾರೆ. ಆ ತಂದೆ ತಾಯಿಗಳಲ್ಲಿ ಯಾರಿಗೆ ನಮಸ್ಕಾರ ಮೊದಲು ಮಾಡಬೇಕು ಅಂದರೆ ನಾವು ತಾಯಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಅನುಭವಿಗಳು. ತಾಯಿ ಹೆತ್ತವಳು ಅಷ್ಟೇ ಅಲ್ಲ, ಹೊತ್ತವಳು ಅಷ್ಟೇ ಅಲ್ಲ, ಕೈ ತುತ್ತ ಮಾಡಿ ಉಣಿಸಿ ಬೆಳೆಸಿ ತನ್ನ ಎದೆಯ ಹಾಲನ್ನು ಕುಡಿಸಿ ದೊಡ್ಡವಳಾಗಿ ದೊಡ್ಡವನನ್ನಾಗಿ ಮಾಡಿ ಈ ಜಗತ್ತನ್ನು ಹೀಗೆ ಅಂತ ತೋರಿಸಿದಂಥವಳು ತಾಯಿ. ಅಷ್ಟೇ ಅಲ್ಲ, ಇವನೇ ನಿನ್ನ ತಂದೆ, ಇವನೇ ನಿನ್ನ ಅಣ್ಣ, ಇವಳು ಅಕ್ಕ ತಂಗಿ, ಅಣ್ಣ ತಮ್ಮ ಬಂಧುಗಳನ್ನು ಪರಿಚಯ ಮಾಡಿಸಿಕೊಂಡವಳು ತಾಯಿ. ಅಂಥ ತಾಯಿಯ ಸ್ಮರಣೆಯನ್ನು ಹೇಗೆ ಮಾಡಬೇಕು ಲೌಕಿಕದಲ್ಲಿ, ಹಾಗೆ ಅಧ್ಯಾತ್ಮದ ವಿಚಾರದಲ್ಲಿ ದೇವರಿಗೆ ನಮಸ್ಕಾರ ಮಾಡುವ ಪೂರ್ವದಲ್ಲಿ ಗುರುವಿನ ಸ್ಮರಣೆಯನ್ನು ಮಾಡಬೇಕು. ಗುರುವಿನ ಸ್ಮರಣೆ ಅಂತ ಅದಕ್ಕೆ ಬಸವಾದಿ ಶರಣರು ಗುರುವಿನ ಸ್ಥಾನದಲ್ಲಿಟ್ಟು ಚಾಮರಸ ಕವಿಗಳು ಗುರುವಿನ ಸ್ಮರಣೆಯನ್ನು ಮಾಡ್ತಾ ಹೋಗ್ತಾರೆ. ಗುರುವಿನ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಗುರು ದೇವರ ರೂಪ ಇದು. ದೇವರು ಸಿಗ್ತಾನೆ. ಇವತ್ತು ಮಲ್ಲಯ್ಯ ಸಿಗಬೇಕಾಗಿತ್ತಂದ್ರೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ಶ್ರೀಶೈಲಕ್ಕೆಲ್ಲ ಹೋಗ್ತಿರಲ್ಲ ನಂದಿ ತಗೊಂಡು. ಆ ಶ್ರೀಶೈಲಕ್ಕೆ ಹೋಗುವಾಗ ಶ್ರೀಶೈಲದಲ್ಲಿ ಒಂದೊಂದು ಕ್ಷೇತ್ರದ ಮಹಿಮೆಗಳದಾವೆ. ಅಲ್ಲಿ ಭೀಮನ ಕೊಳ್ಳ ಅಂತಿದೆ. ಭೀಮನ ಕೊಳ್ಳ ಸಿದ್ದರಾಮೇಶ್ವರಿ ಭೇಟಿ ಆಗಿದ್ದ ಸ್ಥಳ, ಆಕ್ಕ ಮಹಾದೇವಿ ಕದಡಿವನ ಅಲ್ಲಮ ಪ್ರಭುವಿನ ಸ್ಥಳ. ನಾನು ಹೋಗಿಲ್ಲ, ಶ್ರೀಶೈಲ ಮಲ್ಲಯ್ಯನ ದರ್ಶನ ಅಷ್ಟೇ ಮಾಡಿದ್ದೇನೆ. ಹೀಗೆ ಅದಾವಂತಲೂ ಕೇಳಿದೆ. ಈ ಅಂತಹ ಕ್ಷೇತ್ರದಲ್ಲಿ ಭೀಮನ ಕೊಳ್ಳ ಅನ್ನುವಂಥದ್ದಿದೆ. ಆ ಭೀಮನ ಕೊಳ್ಳ ಬರೀ ಕೊಳ್ಳ ಅನ್ಬೇಕಾಗಿತ್ತು, ಭೀಮನ ಕೊಳ್ಳ ಅಂತ ಹೆಸರೇ ಆಗಿ ಬಂತು. ಇವತ್ತು ಸಿದ್ದರಾಮನ ಕಮರಿಯ ಕೊಳ್ಳ, ಅಲ್ಲಿಯ ಮಹಿಮೆಯನ್ನು ಹೇಳುವಾಗ ಸಿದ್ದರಾಮನ ಆಗಿರುವಂಥ ಸ್ಥಳ. ಹೀಗೆ ಭೀಮನ ಕೊಳ್ಳದ ಹತ್ತಿರ ಒಬ್ಬ ಪೂರ್ವದಲ್ಲಿ ಕೊಳ್ಳ ಅಂತ ಅಷ್ಟೇ ಇತ್ತು. ಅದಕ್ಕೆ ಆ ಭೀಮನ ಕೊಳ್ಳದ ಹತ್ತಿರ ಒಬ್ಬ ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡ್ತಾ ಇದ್ದಂತೆ. ತಪ್ಪಿದೆ ಇತಿ ತಪಸ್ಸು. ತಪಸ್ಸು ಅನುಷ್ಠಾನ ಪೂಜೆ ಯಾಕೆ ಮಾಡಬೇಕಂದ್ರೆ ಎಲ್ಲ ಏನದ ಮನಸ್ಸಿನ ನಿಗ್ರಹಕ್ಕಾಗಿ, ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಡುವುದಕ್ಕೋಸ್ಕರ ತಪಸ್ಸು ಪೂಜೆ ಧ್ಯಾನ ಮಾಡಬೇಕು. ಆದರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಕರ್ಮಕಾಂಡ ಒಂದಿಷ್ಟು ದೂರ ಸರಿಸಿ ಜ್ಞಾನಕಾಂಡಕ್ಕೆ ಬಂದಾಗ ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳಿದ್ರು ಶರಣರು. ಹಾಗೆ ನಮ್ಮಲ್ಲಿ ಜ್ಞಾನಕಾಂಡ ಕರ್ಮಕಾಂಡ ಎರಡು ಕಾಂಡಗಳು ನೋಡ್ತೇವೆ. ಉಪಾಸನ ಕಾಂಡ, ಜ್ಞಾನಕಾಂಡ, ಧ್ಯಾನಕಾಂಡ ಮತ್ತು ಬೇರೆ. ಭಗವದ್ಗೀತೆ 18 ಅಧ್ಯಾಯಗಳು ಒಂದೊಂದು ಯೋಗಕ್ಕೆ ಹೇಳಿದ್ದಾರೆ. ಒಂದೊಂದು ಯೋಗ 18 ಅಧ್ಯಾಯಗಳು ಇದ್ದರೂ ಕೂಡ 18 ಯೋಗಗಳಂತ ಹೇಳ್ತಾ ಬಂದಿದ್ದಾರೆ. ಮೊದಲನೆಯ ಕಾಂಡ, ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ.
ಹಾಗೆ ಯೋಗಗಳನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಅರ್ಜುನ ಸನ್ಯಾಸ ಯೋಗ ಅಂತ ಮುಕ್ತಿ ಯೋಗ ಕೊನೆಗೆ. ಹೀಗೆ ಇಲ್ಲಿ 12 ವರ್ಷ ತಪಸ್ಸು ಮಾಡ್ತಾ ಕೂತಿದ್ದ ಒಬ್ಬ ವ್ಯಕ್ತಿ ಎದಕ್ಕೆ ಕೂತಿದ್ದ? ಎದಕ್ಕೆ ಕೂಡ್ತೀವಿ ನಾವು? ಉಪಾಸನೆ ಎದಕ್ಕೆ ಮಾಡ್ತೀವಿ? ದೇವರನ್ನು ನೋಡಬೇಕು, ದೇವರ ಪ್ರತ್ಯಕ್ಷ ಮಾಡಿಕೊಳ್ಳಬೇಕು, ದೇವರ ಅನುಗ್ರಹ ಪಡಿಬೇಕು ಅನ್ನೋಗೋಸ್ಕರ ತಪಸ್ಸು ಮಾಡುವಂಥದ್ದು. ಅಲ್ಲಿ 12 ವರ್ಷ ಕೂತ್ಕೊಂಡಿದ್ದ. ಹೀಗೆ ಭೀಮ ಹಿಂಗೆ ಹೋಗ್ತಾ ಇದ್ದ. ಹೋಗುವ ಸಂದರ್ಭದಲ್ಲಿ ಕೇಳ್ತಾನೆ, ಯಾಕಪ್ಪ ಇಲ್ಲಿ ಕೂತಿದ್ದಿ ಅಂತ ಕೇಳ್ತಾನೆ ಭೀಮ. ಇಲ್ಲಿ ಯಾಕೆ ಕೂತಿದ್ದಿ? ಇಲ್ಲಿ ಯಾಕೆ ಕೂತಿ ಅಂತ ಕೇಳಿದ್ರಾಗ, ಇಲ್ಲ ಪರಮಾತ್ಮನ ನೋಡುವಗೋಸ್ಕರ ಕೂತಿದ್ದೀನಿ. ಎಷ್ಟು ವರ್ಷದಿಂದ ಕೂತಿದ್ದಿ? 12 ವರ್ಷದಿಂದ. ಭೀಮ ಹಣಿ ಬಿಡ್ಕೊಂತ, 12 ವರ್ಷದಿಂದ ನೀನು ಕೂತಿದ್ದೀಯ. 12 ವರ್ಷದಿಂದ ನೀರಿಲ್ಲ, ಆಹಾರವಿಲ್ಲ. ಅದಕ್ಕೆ ಪಾರ್ವತಿ ಕೂಡ ಪರಮೇಶ್ವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ತನ್ನ ಗಂಡನಾಗಿ ಮಾಡಿಕೊಳ್ಬೇಕಾಗಿತ್ತಂದ್ರ ಶಿವಪುರಾಣದಲ್ಲಿ ನೀರ ಆಹಾರ ಬಿಟ್ಟು ಎಲೆಗಳನ್ನು ತಿಂತಾ ಬದುಕ್ತಾಳೆ. ಎಲೆಯನ್ನು ತಿಂತಾ ಪೂಜೆ ಮಾಡ್ತಾಳೆ, ಎಲೆನೂ ಸಹಿತ ಬಿಡ್ತಾಳೆ. ಎಲೆ ಬಿಟ್ಟಿದ್ದಕ್ಕಾಗಿ ಆಕೆಗೆ ಅಪರ್ಣ ಅಂತ ಹೆಸರು ಬರ್ತದೆ. ಅಪರ್ಣ ಅಂದ್ರೆ ಪರ್ಣ ಅಂದ್ರೆ ಎಲೆಯನ್ನು ದೂರ ಮಾಡಿ ಎಲೆಯನ್ನು ಬಿಟ್ಟು ತಿನ್ನುವುದನ್ನು, ಗಿಡಗಂಟಿಗಳನ್ನು ತಿಂದು ಜೀವನ ಮಾಡಿ ಅನುಷ್ಠಾನ ಪೂಜಿಸುವಂಥ ಪಾರ್ವತಿ ಕೂಡ ಹೆಸರು ಬರ್ತದೆ ಅಪರ್ಣ. ಪರ್ಣ ಎಲೆಯನ್ನು ತಿನ್ನುವುದನ್ನು ಕೂಡ ಬಿಡುತ್ತಾಳೆ. ಆಗ ಪರಮಾತ್ಮ ಭೇಟಿ ಆಗ್ತಾನೆ. ಹೀಗೆ ಒಂದೊಂದು ಹೆಸರಲ್ಲಿ ಒಂದೊಂದು ಶಕ್ತಿ ಇದೆ, ಅದಕ್ಕೆ ಅರ್ಥನೂ ಇದೆ ನಮ್ಮಲ್ಲಿ. 12 ವರ್ಷ ತಪಸ್ಸು ಮಾಡಿದ್ರು ಕೂಡ ಭೇಟಿ ಆಗಿಲ್ಲ ಅಂತ ಕೇಳಿದಾಗ ಭೀಮ ಅಂತಾನೆ ಆ ವ್ಯಕ್ತಿಗೆ, ಆ ಮನುಷ್ಯನಿಗೆ ಹೇಳ್ತಾನೆ, ನೀನು ದೇವರನ್ನು ನೋಡ್ಬೇಕಂತ. ದೇವರನ್ನು ಯಾರಿಗೆ ಇಷ್ಟ ಇಲ್ಲ? ಎಲ್ಲರೂ ನೋಡಬೇಕು ಅಂತ ಇಷ್ಟಪಡ್ತಾರೆ. ನಾನು ದೇವರನ್ನು ನೋಡಬೇಕು ಅಂತ ಅಂತಾನೆ. ದೇವರನ್ನು ನೋಡಬೇಕು ಅಂತ ಇಷ್ಟಪಡ್ತಾನೆ. ಆಯ್ಲಿ ನೀನು ನೋಡಬೇಕು ದೇವರ ಅಂತ ಭೀಮ ಕೇಳಿದ ಕೂಡಲೇ ಭೀಮ ಹೌದು ನೋಡ್ತಿರ್ಬೇಕು, ತಡಿ 1 ನಿಮಿಷ ಅಂತ ಅವನ ಕೈಯಲ್ಲಿ ಗದ ಇತ್ತು. ಗದ ಎಷ್ಟು ಇತ್ತಂದರೆ ಭೂಮಿಯಕ್ಕಿಂತಲೂ ಭಾರವಾಗಿರುವಂಥದ್ದು ಗದ ಅಂತ ವರ್ಣನೆ ಮಾಡ್ತಾರೆ ಕವಿಗಳು. ರಾಮ ಸೀತೆಯನ್ನು ಮದುವೆ ಆಗಬೇಕಾಗಿತ್ತಂದ್ರೆ ಆ ಬಿಲ್ಲನ್ನು ಮುರಿಬೇಕಲ್ಲ, ಬಿಲ್ ಎತ್ತಿ ಬಾಣ ಬಿಡಬೇಕಾಗಿತ್ತು. ಸೀತಾ ಬಿಲ್ಲನ್ನು ತೆಗೆದುಕೊಂಡು ಆಟ ಆಡ್ತಿಳಂತ. ಆದರೆ ಅದೇ ರಾವಣಿಗೆ ಬಿಲ್ಲು ಎತ್ತಕ್ಕಾಗಿಲ್ಲ, ಅಷ್ಟು ಭಾರ ಇತ್ತಂತೆ. ಅವಳ ಆಟ ಆಡ್ತಿದ್ದಳು, ಇವನಿಗೆ ಎತ್ತಕ್ಕಾಗಿಲ್ಲ. ಆದರೆ ಅದೇ ಬಿಲ್ಲನ್ನು ತಗೊಂಡು ಎತ್ತಿ ಬಾಣವನ್ನು ಬಿಟ್ಟಾಗ ರಾಮನಿಗೆ ಮದುವೆ ಆಗ್ತಾರೆ. ಅಷ್ಟೇ ಭಾರವಾಗಿರುವಂಥ ಮನಸ್ಸನ್ನು ಇಳಿಸುವಗೋಸ್ಕರ ಇವೆಲ್ಲ ಕಥೆಗಳು ನಾವೆಲ್ಲ ತುಂಬಿಕೊಂಡಿವೆಲ್ಲ. ಭಾರ ಮನಸ್ಸಲ್ಲಿ ಏನೇನೋ ತುಂಬಿಕೊಂಡು ಮನಸ್ಸು ಭಾರ ಆಗಿದೆಯಲ್ಲ, ಆ ಭಾರ ಇಳಿಸುವಗೋಸ್ಕರವೇ ಈ ಜ್ಞಾನ. ಭಾರವನ್ನು ಇಳಿಸುವಗೋಸ್ಕರ ಧ್ಯಾನ, ಭಾರವನ್ನು ಇಳಿಸುವಗೋಸ್ಕರ ಪೂಜೆ, ಭಾರವನ್ನು ಇಳಿಸುವಗೋಸ್ಕರ ಅಭಿಷೇಕ, ಭಾರವನ್ನು ಇಳಿಸುವಗೋಸ್ಕರ ಸತ್ಸಂಗ. ನಾವು 11 ತಿಂಗಳೆಲ್ಲ ನಮ್ಮ ಮನಸ್ಸಲ್ಲಿ ಏನೇನೋ ತುಂಬಿಕೊಂಡು ಭಾರವನ್ನು ಹೊತ್ತೇವಿ. ಆ ಭಾರವನ್ನು ಇಳಿಸುವಗೋಸ್ಕರ 1 ತಿಂಗಳು ಹೇಗಾಯ್ತು, ನನ್ನ ಮನಸ್ಸು ಭಾರವನ್ನು ಕಳ್ಕೊಂಡು ಸ್ವಚ್ಛವಾಗಿ ಇಟ್ಕೋಬೇಕಾಗಿತ್ತು. ಇವತ್ತು ಮಕ್ಕಳು ಹೇಳ್ತೀವಿ, ನಮ್ದೇನಾದ್ರೆ ಸಂಸಾರದಲ್ಲಿ ತಾಪತ್ರಯಗಳು ಕಷ್ಟಗಳು ಇತ್ತಂದರೆ ಆ ಭಾರವನ್ನು ಭಗವಂತನಿಗೆ ಮಲ್ಲಯ್ಯಗೆ ಹೊರಸ್ರಿ ಅಂತ ಹೇಳ್ಬಿಡ್ತೀವಿ. ಹಿಂಗೆ ಹೇಳ್ತಾ ಇತ್ತು, ನಿಮ್ಮ ಭಾರ ಏನಿದ್ರೆ ಮಲ್ಲಯ್ಯ ಮೇಲೆ ಹೊರಸ್ರಿ, ತಾನೇ ಈಡೇರಿಸ್ತಾನ ಅಂತ ಹೇಳಿದಾಗ ಒಬ್ಬ ಹುಡುಗ ಇಲ್ಲಿ ಕೂತಲ್ಲ, ಹುಡುಗ ಶಾಲೆ ಎಕ್ಸಾಮ್ ಇತ್ತು, ಪರೀಕ್ಷೆದಾಗ ಪಾಸ್ ಆಗಬೇಕು. ಆಗ ಗುರುಗಳು ಹೇಳಿದ್ದಾರೆ ಭಾರ ವರ್ಷದ ದೇವ್ರ ಮೇಲೆ ಅಂತ ಹೇಳಿದ್ದಾರೆ ಅಂತೇಳಿ ಜಗಲಿ ಮೇಲೆ ದೇವ್ರು ಇರ್ತಾವಲ್ಲ, ಆ ದೇವ್ರ ಮೇಲೆ ಏನು ಮಾಡ್ತಾನೆ, ಪಾಟಿ ಚೀಲ ಒಂದು ಕಲ್ಲು ದೇವ್ರ ಮೇಲೆ ಇಟ್ಟು ಹೋಗಿದಂತೆ. ಅಂದರೆ ದೇವ್ರ ಮೇಲೆ ಭಾರ ಇಟ್ಟರೆ ನಮ್ಮ ಕಷ್ಟ ಎಲ್ಲ ತೀರಿಸ್ತಾನ. ಅದಕ್ಕೆ ಕೇಳಿದ್ರಂತ ಮನೆಯಾಗ ಯಾಕೋ ಅಂತ ಕೇಳಿದಾಗ ಪುರಾಣದಾಗ ಪ್ರವಚನ ಹೇಳಿದ್ರಲ್ಲ ಅಪ್ಪವರು ಅಜ್ಜವರು, ಅದಕ್ಕೆ ದೇವ್ರ ಮೇಲೆ ಭಾರ ಇಟ್ಟರೆ ನಾ ಪರೀಕ್ಷೆದಾಗ ಪಾಸ್ ಆಗ್ತೀನಿ, ಅದಕ್ಕೆ ಭಾರ ಇಟ್ಟೀನಿ ಅಂತ ಹೇಳ್ತಾನಂತ. ಹಾಗಾಗಬಾರ್ದು. ಹಾಗೆ ಭೂಮಿಯಕ್ಕಿಂತಲೂ ಭಾರವಾಗಿರ್ತಕ್ಕಂಥ ಗದ ಹತ್ತಿರ ಅದನ್ನು ಏನು ಮಾಡ್ತಾನೆ, ಆಕಾಶ ಎತ್ತರಕ್ಕೆ ಹಾರಿಸ್ತಾನೆ, ಮ್ಯಾಲಕ್ಕೆ ಹಾರಿಸ್ತಾನೆ. ಹಾರಿಸಿ ದೇವ್ರಿಗೆ ಹೇಳ್ತಾನೆ,
ದೇವರೇ ನೀನು ಈ ಗದ ಕೆಳಗೆ ಬಂದು ಬರುವಷ್ಟರಲ್ಲಿ ಭೆಟ್ಟಿಯಾದ್ರೆ ಪ್ರತ್ಯಕ್ಷ ಆದ್ರೆ ಸರಿ, ಇಲ್ಲ ಅಂತಂದ್ರೆ ಈ ಗದದ ಕೆಳಗೆ ನನ್ನ ತಲೆ ಕೊಟ್ಟು ಪ್ರಾಣ ಬಿಡ್ತೀನಿ ಅಂತಂತಾನೆ ಭೀಮ. ಆಗ ಅವನು ಪ್ರತ್ಯಕ್ಷ ಆಗಬೇಕು ಅಂತ ಈ ಮ್ಯಾಲೆ ಹಾರಿಸ್ತಾನೆ, ಕೆಳಗೆ ನಿಂತು ಬಿಡ್ತಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಬಂದ್ರೆ ಸರಿ, ಇಲ್ಲಾಂದ್ರೆ ಪ್ರಾಣ ಕೊಡ್ತೀನಿ ಅಂತ ಕೈ ಮುಗಿದು ನಿಂತು ಬಿಡ್ತಾನೆ. ಇನ್ನೇನು ಗದ ಮ್ಯಾಲಿಂದ ಮತ್ತೆ ವಾಪಸ್ ಕೆಳಗೆ ಬರುವಷ್ಟರಲ್ಲಿ ಏನಾಗ್ತದಂತಂದ್ರೆ ಇನ್ನೇನು ಬಂದು ಬಡಿತದ ಅನ್ನೋಷ್ಟರಲ್ಲಿ ಗದ ಕೈ ಹಿಡಿತಾನೆ. ಗದ ಹಿಡಿದು, ಯಾಕಪ್ಪ ಯಾಕೆ ಕರೆದಿ ನನಗೆ? ನಾ ಕರೆದಿಲ್ಲ, ನಿನಗಾಗಿ 12 ವರ್ಷ ಅಲ್ಲಿ ತಪಸ್ಸು ಮಾಡ್ಕೋತ ಕೂತಾನಂತ. ಅವನ ಕೂತ ನಿನಗೋಸ್ಕರ ಕೂತಿದ್ದಾನ, ಏನು ಬೇಕು ಕೇಳ್ಬೋಗು ಅಂತಂತಾನೆ. ಹಾಗಂತ ಭೀಮನ ಪ್ರತ್ಯಕ್ಷವಾಗಿರುವಂಥ ಭೀಮ ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಏನಾಗಿದೆ ಅಂತ ಕೇಳಿ ಮಲ್ಲಯ್ಯನ ಶಕ್ತಿ. ಇವತ್ತು ಅಕ್ಕ ಮಾದೇವಿ ಕೂಡ ಮಲ್ಲಯ್ಯನ ಸ್ಮರಣೆ ಮಾಡಿದ್ದಾಳೆ, ಸಿದ್ದರಾಮನು ಕೂಡ ಮಲ್ಲಯ್ಯನ ಸ್ಮರಣೆ ಮಾಡಿದ್ದಾನೆ, ಅಲ್ಲಮ ಪ್ರಭು ಕೂಡ ಅಲ್ಲಿಗೆ ಹೋಗಿದ್ದಾನೆ. ಹೀಗೆ ಅನೇಕರು ಮಲ್ಲಯ್ಯನ, ಶ್ರೀಶೈಲ ಮಲ್ಲಿನಾಥನ ಸ್ಮರಣೆಯನ್ನ ಮಾಡಿ ಅನೇಕ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಅಂಥ ಮಲ್ಲಯ್ಯ ನಮಗೆಲ್ಲ ಪ್ರತ್ಯಕ್ಷ ಆಗಬೇಕಾಗಿತ್ತಂದ್ರೆ ನಾವೆಲ್ಲರೂ ಏನು ಮಾಡಬೇಕು? ಅವನಲ್ಲಿ ಭಕ್ತಿಯನ್ನು ಇಡಬೇಕು. ಭಕ್ತಿನೇ ಮುಖ್ಯ. ಈ ತಿಂಗಳು ಏನಿದತ್ತಂದ್ರೆ ಭಕ್ತಿಯ ತಿಂಗಳು, ಶ್ರವಣದ ತಿಂಗಳು, ಧ್ಯಾನದ ತಿಂಗಳು, ಉಪಾಸನೆಯ ತಿಂಗಳು. ಇಂಥ ತಿಂಗಳಲ್ಲಿ ನಾವೆಲ್ಲ ಗುರುವಿನ ಸ್ಮರಣೆಯನ್ನ ಮಾಡಿಕೊಂಡು, ದೇವರ ಸ್ಮರಣೆಯನ್ನ ಮಾಡಿಕೊಂಡು, ಅದಕ್ಕೆ ಹೇಳ್ತಾರೆ ಪೋತಿ ಪಡಿ ಪಡಿ ಪಂಡಿತ್ ನ ಹುಯಿ ಕೋಯಿ, ಪೋತಿ ಪಡಿ ಪಡಿ ಪಂಡಿತ್ ನ ಹುಯಿ ಕೋಯಿ, ಡಾಯಿ ಅಕ್ಷರ ಸೋ ಪಡಿ ಪಂಡಿತ್ ಹುಯಿ ವಹಿ. ನಾವೆಲ್ಲ ಅನೇಕ ಗ್ರಂಥಗಳನ್ನು ಓದಿ, ಎಲ್ಲ ಸಾಕಷ್ಟು ಗ್ರಂಥಗಳಿದಾವೆ, ಎಲ್ಲ ಶರಣರ ಚರಿತ್ರೆಗಳದಾವ, ಎಲ್ಲ ಮಹಾತ್ಮರ ಚರಿತ್ರೆಗಳಿದ್ದಾವೆ, ಶಿವಯೋಗಳವರ ಚರಿತ್ರೆಗಳಿದಾವ, ಪುರಾಣಗಳಿದಾವ, ವೇದಗಳಿದಾವ. ಎಲ್ಲ ಓದಿದ್ರು ಕೂಡ ಏನಿಲ್ಲ. ನಾವೆಲ್ಲ 2.5 ಅಕ್ಷರವನ್ನ ಯಾರು ತಿಳ್ಕೊಂತಾರೋ ಅವರೇ ಪಂಡಿತರು ಅಂತ ದೋಹೆದಲ್ಲಿ ಹೇಳ್ತಾ ಬರ್ತಾರೆ. ಪೋತಿ ಪಡಿ ಪಡಿ ಪಂಡಿತ ಹುಯಿನ ಹುಯಿ, ಡಾಯಿ ಅಕ್ಷರ ಸ್ವ ಪಡಿ ಪಂಡಿತ ಹುಯಿ ವಹಿ. ಡಾಯಿ ಅಂದ್ರೆ ಅಡಿಚು, 2.5 ಅಕ್ಷರ. 2.5 ಅಕ್ಷರ ಅಂದ್ರೆ ಏನು ಅಂತ ಬಸವಣ್ಣವ್ರಿಗೆ ಕೇಳಿದರೆ ಅದಕ್ಕೆ ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆಹಾಸ್ಯವಾಯಿತು, ವೇದವ ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಅನ್ನುವಂಥ 2.5 ಅಕ್ಷರ ಅಂತ ಹೇಳ್ತಾರೆ. 2.5 ಅಕ್ಷರ, ಬ ಒಂದು, ಕಿ ಒಂದು, ಒತ್ತಕ್ಷರ, ತ ಒತ್ತಕ್ಷರ ಬರ್ತದಲ್ಲ ಅದು ಅರ್ಧ ಅಕ್ಷರ, ಅದು ವ್ಯಂಜನಾಕ್ಷರ. ಸ್ವರ ಸೇರಿದಾಗ ಮಾತ್ರ ಅದು ಪೂರ್ಣ ಅಕ್ಷರ ಆಗ್ತದೆ. ಸ್ವರ ಇಲ್ಲ ತಂದ್ರೆ ಅದು ಅರ್ಧ ಅಕ್ಷರ ಆಗ್ತದೆ. ಬದಲ್ಲಿ ಸ್ವರ ಅ ಸೇರ್ಯದ, ಕದಲ್ಲಿ ಸ್ವರ ಈ ಸೇರ್ಯದ, ಅದು ಪೂರ್ಣ ಅಕ್ಷರ. ಸಾಲಿವತ್ರಿ ಎಲ್ಲರ ಮಕ್ಕಳು ವ್ಯಂಜನಾಕ್ಷರ, ಸ್ವರಾಕ್ಷರ, ವರ್ಗೀಯ ಅಕ್ಷರ, ಅವರ್ಗೀಯ ಅಕ್ಷರ ಅವಲ್ಲ ಎಲ್ಲ ಗೊತ್ತಾಗಲ್ಲ. ಸ್ವರ ಸೇರಿದಾಗ ಪೂರ್ಣ ಆಗ್ತದೆ. ಅದಕ್ಕೆ ಇಲ್ಲಿರ್ತಕ್ಕಂಥದ್ದು ಇದು ಅರ್ಧ ಅಕ್ಷರ, ಇದು ದೇಹ ಅನ್ನೋದು ಅರ್ಧ ಅಕ್ಷರ. ಯಾವಾಗ ಪರಮಾತ್ಮ ಅನ್ನುವಂಥ ಧ್ಯಾನ ಸೇರ್ತದೋ, ಪರಮಾತ್ಮ ನಾನೇ ಇದ್ದೀನಂತ ಯಾವಾಗ ಗೊತ್ತಾಗ್ತದೋ ಅಂತ ಅವಾಗ ಪೂರ್ಣ ಅಕ್ಷರ ಆಗ್ತದೆ. ಅದು ಕೂಡ ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶ ಆಗದೇ ಇರ್ತಕ್ಕಂಥದ್ದು. ಪರಬ್ರಹ್ಮ ಅಕ್ಷರ, ಪರಬ್ರಹ್ಮ ಯೋಗ ಅಂತ ಹೇಳಿದ್ರು ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯ. ಅಕ್ಷರ ನಾಶ ಆಗದಿರ್ತಕ್ಕಂಥದ್ದು. ಹಾಗೆ ಭಕ್ತಿ ಎನ್ನುವಂಥದ್ರಲ್ಲಿ ಭ ಮತ್ತು ಕಿ ಮತ್ತು ಅಕ್ಷರ, ಆ ಒತ್ತಕ್ಷರ ತ 2.5 ಅಕ್ಷರ. ಹಲವಾರು ಗ್ರಂಥಗಳನ್ನು ತಿಳಿದುಕೊಂಡು ಭಗವಂತನ ಪ್ರತ್ಯಕ್ಷ ಮಾಡಿಕೊಳ್ತೀನಿ, ಪ್ರತ್ಯಕ್ಷನ ಇರುವಿಕೆನ ನಾನು ತಿಳಿತೀನಿ, ಪ್ರತ್ಯಕ್ಷ ಭಗವಂತನ ಲೀಲೆಗಳನ್ನು ಹೇಳ್ತೀನಿ ಅಂದರೆ ಸಾಧ್ಯವಿಲ್ಲ. ಭಕ್ತಿಗೆ ಮೂಲ ಒಲಿತಾನೆ ಭಗವಂತ. ನಿಮಗೆಲ್ಲ ಗೊತ್ತಿರುವ ಹಾಗೆ ದ್ರೌಪದಿ ಕತೆ ಗೊತ್ತಿದೆ, ಕನಕದಾಸರ ಕತೆ ಗೊತ್ತಿದೆ. ಅವರನ್ನು ಓದಿದ್ದಾರೆ.
ಯಾವ ಗ್ರಂಥ ಓದಿಲ್ಲ ಕನಕದಾಸ. ಸುಮ್ಮನೆ ಕೃಷ್ಣನ ಭಕ್ತಿಯನ್ನು ಮಾಡ್ತಾ 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 ಹೋದ. ಕೃಷ್ಣನ ಗುಣಗಾನವನ್ನು ಮಾಡ್ತಾ ಹೋದ. ಸುಮ್ಮನೆ ದಾಸರು ಏನು ಓದಿದ್ದರು, ಶರಣರೇನು ಓದಿದ್ದಾರೆ, ಹಿಂದಿನ ಋಷಿಮುನಿಗಳು ಏನು ಓದಿದ್ದಾರೆ, ಗುರುಕುಲದಲ್ಲಿ ಏನು ಶಿಕ್ಷಣ ಸಿಕ್ತೋ ನಾವೆಲ್ಲ ಇವತ್ತೇನಾಗಿದೆ ಅಂದರೆ ಪ್ರಮಾಣ ಪತ್ರ ವಿದ್ಯೆ ಕಲಿತಾ ಇದ್ದೇವೆ ವಿನಃ ಪ್ರಮಾಣ ಪತ್ರ ಇಲ್ಲದೇ ಇರ್ತಕ್ಕಂಥ ವಿದ್ಯೆ ಕಲಿತಾ ಇಲ್ಲ. ಎಷ್ಟು ವಿದ್ಯೆ ಕಲಿತಾರೇನು, ಎಷ್ಟೊಂದು ವಿದ್ಯೆ ಕಲಿತಾರೇನು, ಸಾವು ಗೆಲ್ಲುವಂಥ ವಿದ್ಯೆಯನ್ನು ನಾವು ಕಲಿತಾ ಇಲ್ಲ. ನಾನಾ ವಿದ್ಯೆಗಳಿದ್ದಾವೆ, 64 ವಿದ್ಯೆಗಳಿದ್ದಾವೆ. 64 ವಿದ್ಯೆಯನ್ನು ಕಲ್ತ್ರೆ ಸಾವನ್ನು ಜಯಿಸುವಂಥದ್ದನ್ನು ನಮಗೆಲ್ಲ ಗೊತ್ತಿದೆ. ಭಾಗವತ ಕಥೆಯನ್ನು ರಾಜನ ಹೆಸರು ಏನಾಗಲ್ರಿ, 7 ದಿವಸ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥ ರಾಜ ಏನಾದರೂ ಒಂದು ಹೆಸರು ಪರೀಕ್ಷಿತ ರಾಜ. ಪರೀಕ್ಷಿತ ರಾಜ ನನಗೂ ಹೇಳಬೇಕು, ನೀವು ಹಿರಿಯರಿದ್ದರೆ ನಿಮ್ಗೆ ಗೊತ್ತಿರ್ತೈತಿ, ಒಂದ್ಸಲ ನಮ್ಗೆ ಮರುವೆ ಆಗ್ತದೆ. ಪರೀಕ್ಷಿತ ರಾಜ ಪೇಟೆಗೆ ಹೋಗಿದ್ದ. ಅಲ್ಲಿ ಒಬ್ಬ ಋಷಿಗೆ ಎಬ್ಬಿಸ್ತಾನೆ. ಯಾಕಂದ್ರೆ ಗೌರವ, ಈಗ ರಾಜ ಅಂದರೆ ಅಹಂಕಾರ, ದರ್ಪ, ಮದ ಗೊತ್ತಿದೆ, ಅಷ್ಟಮದಗಳು, ರೂಪ ಮದ, ಕುಲ ಮದ, ವಿದ್ಯಾ ಮದ, ಹಣ ಮದ, ಅಧಿಕಾರ ಮದ, ಮದಗಳಿಂದ ಕೂಡಿರ್ತಕ್ಕಂಥ ಪರೀಕ್ಷಿತ ರಾಜ ಅರಣ್ಯಕ್ಕೆ ಬೇಟೆಗೆ ಹೋದಾಗ ಒಂದು ಬೇಟೆ ಆಡ್ತಾ ಒಂದು ಆಶ್ರಮಕ್ಕೆ ಹೋಗಿರ್ತಾರೆ. ಆಶ್ರಮಕ್ಕೆ ಹೋದಾಗ ಅಲ್ಲಿ ಋಷಿ ಒಬ್ಬ ತಪಸ್ಸಿಗೆ ಕೂತಿದ್ದ. ನಾ ಬಂದಿದ್ದು ನೋಡ್ಲಾರ್ದೆ ಹಾಗೆ ಢೋಂಗಿ ರೀತಿಯಾಗಿ, ಢೋಂಗಿ ಸಾಧು ಇವ ಅಂತೇಳಿ ನಾ ಬಂದಿದ್ರು ಕೂಡ ಗಮನಿಸ್ತಾ ಇಲ್ಲ ಇವನು ಅಂತ ಅಲ್ಲೇ ಒಂದು ಸತ್ತಿರುವಂಥ ಹಾವನ್ನು ಅವನ ಕೊಲ್ಲಿಗೆ ಹಾಕಿ ಹೋಗ್ಬಿಡ್ತಾನೆ. ಆ ಋಷಿಯ ಮಗ ಒಬ್ಬ ಬಂದು ನೋಡ್ತಾನೆ, ನನ್ನ ಮಗ ನನ್ನ ತಂದೆಗೆ ಯಾರ ಹಾವನ್ನು ಹಾಕಿದಾರಲ್ಲ 7 ದಿವಸದಲ್ಲಿ ಹಾವು ಕಚ್ಚಿ ಸಾಯಬೇಕು ಅಂತ ಶಾಪ ಕೊಡ್ತಾನೆ. ಇದು ರಾಜ ಗೊತ್ತಾಗ್ತದೆ. ಇದು ಗೊತ್ತಾಗಿ ಅದನ್ನು ತಪ್ಪಿಸ್ಕೊಳ್ಳೋಗೋಸ್ಕರ ತಪ್ಪಿಸಂತ ಆಗಲ್ಲ, ಯಾಕಂದರೆ ಬಾರದು ಬಪ್ಪದು ತಪ್ಪೋದು ಅಂತ ಹೇಳಿದರು. ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಆಗ ಅವನು ಗೊತ್ತಾಗಿ 7 ದಿವಸದಲ್ಲಿ ನಾನು ಸಾಯ್ತೀನಿ ಅನ್ನೋಗೋಸ್ಕರ ಏನು ಮಾಡ್ತಾನೆ, ಗುರುವಿನ ಹತ್ತಿರ ಹೋಗಿ ಭಾಗವತ ಕಥೆಯನ್ನು ಕೇಳಕ್ಕೆ ಶುರು ಮಾಡ್ತಾನೆ. ಭಾಗವತ ಕಥೆಯನ್ನು ಕೇಳ್ತಾ ಏನಂತಾನೆ, ಆಗ ಅವನಿಗೆ ಗೊತ್ತಾಗ್ತದೆ ಸಾಯೋನು ನಾನಲ್ಲ, ಹುಟ್ಟೋನು ನಾನಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಅಂದರೆ ಸಾವನ್ನು ಗೆಲ್ಲುವಂಥ ವಿದ್ಯೆಯನ್ನು ಯಾವಾಗ ಬರ್ತದೋ ಅವನು ನಿಜವಾದ ಆತ್ಮ ಪರಮಾತ್ಮ ಆಗ್ತಾನೆ. ಹಾಗಿಲ್ಲಿ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡಿಕೊಳ್ಳಬೇಕು ಅಂತ ಭಕ್ತಿ ಅನ್ನುವ ವಿಷಯದಲ್ಲಿ ರಾವಣನು ಕೂಡ ಏನು ಮಾಡಿದ, ಸಂಗೀತ ವಿದ್ಯೆ ನುಡಿಸೋದ್ರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಂತೆ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಅಲ್ಲ. ರಾವಣಂಗೆ ಅರೆಯಾಯುಷ್ಯವಾಯಿತು. ವೀಣೆ ನುಡಿಸೋದ್ರಲ್ಲಿ, ಸರಸ್ವತಿಯ ಕೈಯಲ್ಲಿ ವೀಣೆ ಇದೆಲ್ಲ, ವೀಣೆ ನುಡಿಸೋದ್ರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ, ಅಂಥ ವೀಣೆ ನುಡಿಸ್ತಿದ್ದ ದೈವಭಕ್ತ. ಆದರೂ ಅವನು ಕೂಡ ನಾಶ ಆದ, ಉಳಿಲಿಲ್ಲ. ನಳ, ನಹುಷ್ಯ, ರಾಮ, ಕೃಷ್ಣ ಎಷ್ಟು ಜನ ಹೋಗಿದ್ದಾರೆ. ಜೊತೆಗೆ ವೇದವನ್ನು ವೇದ ಓದಿದಷ್ಟೇ ಅಲ್ಲ, ವೇದವನ್ನು ಅವನ ಮುಖದಿಂದ ಹುಟ್ಟಿರ್ತಕ್ಕಂಥ ಬ್ರಹ್ಮನ ಕೂಡ ಶಿರ ಹೋಯಿತು. ಯಾಕಂದರೆ ಅವನು ಸುಳ್ಳು ಹೇಳಿರ್ತಾನೆ. ಶಿವಪುರಾಣದಲ್ಲಿ ಕೂಡ ವಿಚಾರ ಮಾಡಿದರೆ ಶಿವ ಮುಂದೆ ಸುಳ್ಳು ಹೇಳಿದ್ದಕ್ಕಾಗಿ ಮುಂದೆ ಅವನ ಬ್ರಹ್ಮ ಕಪಾಲ, ಶಿವನ ಕೈಯಲ್ಲಿ ಕಪಾಲ ಇದೆಯಲ್ಲ ಅದು ಬ್ರಹ್ಮನ ಒಂದು ತಲೆ. ಅವನು 4 ತಲೆ ಬ್ರಹ್ಮ ಇರಲಿಲ್ಲ, 5 ತಲೆ ಬ್ರಹ್ಮ ಆಗಿದ್ದವನು ಮೊದಲು. 5 ತಲೆ ಬ್ರಹ್ಮ ನಂತರ ಏನಾಗ್ತಾನೆ, ಚತುರ್ಮುಖ ಬ್ರಹ್ಮ ಆಗ್ತಾನೆ. ಚತುರ್ಮುಖ ಬ್ರಹ್ಮದಿಂದ 4 ವೇದಗಳು ಹುಟ್ಟಿದ್ದು, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವ ವೇದ ಅಂತೇಳಿ. ಹಾಗೆ 4 ವೇದಗಳನ್ನು ಓದಿ ಬರೆದಿದ್ರು ಕೂಡ ಬ್ರಹ್ಮನ ಶಿರವು ಹೋಯಿತು. ಅದು ಯಾಕೆ ಸುಳ್ಳು ಹೇಳಿದಾನೆ ನಿಮ್ಗೆ ಗೊತ್ತಿದೆ. ಶಿವಪುರಾಣದಲ್ಲಿ ನಾವು ವ್ಯಕ್ತವಾದ ವಿಚಾರನ ನಿಮ್ಗೆ ಒಂದಿಟ್ಟು ತಿಳಿಸ್ತೇನೆ. ಶಿವಪುರಾಣದಲ್ಲಿ, ಯಾಕೆ 18 ಪುರಾಣ ಬರೆದವನು ವ್ಯಾಸ ಬರೆದರೂ ಕೂಡ ಆಯಾ ಪುರಾಣದಲ್ಲಿ ಆಯಾ ದೇವತೆಗಳನ್ನು ಶ್ರೇಷ್ಠತೆಯನ್ನು ಉಲ್ಲೇಖ ಮಾಡ್ಕೊಂಡು ಹೋಗ್ತಾರೆ. ಶಿವಪುರಾಣದಲ್ಲಿ ಶಿವನೇ ಶ್ರೇಷ್ಠ ಅನ್ನುವಗೋಸ್ಕರ ಬ್ರಹ್ಮ ಮತ್ತು ವಿಷ್ಣು ಜಗಳ ಆಡ್ತಾ ಇರ್ತಾರೆ.
ಜಗಳ ಆಡುವ ಸಂದರ್ಭದಲ್ಲಿ ಏನಾಗ್ತಂತ ಕೇಳಿದ್ರೆ, ಯಾಕಂದ್ರೆ ಜಗಳ ಸಾಮಾನ್ಯವಾಗಿ ನಾವೆಲ್ಲ ಅಣ್ಣತಮ್ಮರ ಜಗಳ ಆಡ್ತೇವೆ. ಹಾಗೆ ಅಣ್ಣತಮ್ಮರ ಜಗಳ ಹಿಂದಿನ ಕಾಲದಿಂದಲೂ ಬಂದಿರುವಂಥದ್ದು, ಈಗ ಬಂದಿಲ್ಲ. ಅದು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಪುರಾಣ ಕಾಲದಲ್ಲಿ ಅಣ್ಣತಮ್ಮರ ಜಗಳ. ಈ ರಾಕ್ಷಸರು ದೇವತೆಗಳೆಲ್ಲ ಅಣ್ಣತಮ್ಮರೇ ಅವರು. ಆದರೆ ಯಾವುದೋ ನಿಮಿತ್ತವಾಗಿ ಅವರು ವಿರೋಧವಾಗಿರ್ತಾರೆ. ರಾಕ್ಷಸೀಯ ಗುಣವನ್ನು ಬೆಳೆಸಿಕೊಂಡಿರ್ತಾರೆ, ಇವರು ದೈವಿ ಗುಣವನ್ನು ಬೆಳೆಸಿಕೊಂಡಿರ್ತಾರೆ. ಬ್ರಹ್ಮ ಮತ್ತು ವಿಷ್ಣುವಿಗೆ ಜಗಳ ಆಡುವ ಸಂದರ್ಭದಲ್ಲಿ ನಾ ಹೆಚ್ಚು, ನಾ ಶ್ರೇಷ್ಠ, ನಾ ಹೆಚ್ಚು, ನಾ ಶ್ರೇಷ್ಠ ಅಂತ ಜಗಳ ಆಡುವ ಸಂದರ್ಭದಲ್ಲಿ ಶಿವ ಏನು ಮಾಡ್ತಾನೆ, ಅವರಿಬ್ಬರ ಮಧ್ಯದಲ್ಲಿ ಒಂದು ಸ್ತಂಭ ರೂಪವಾಗಿ, ಲಿಂಗ ರೂಪವಾಗಿ ನಿಂತು ಬಿಡ್ತಾನಂತೆ. ಲಿಂಗ ರೂಪವಾಗಿ ನಿಂತಾಗ ಇದೇನಂತ ಆಶ್ಚರ್ಯದಿಂದ ಇಬ್ಬರು ಜಗಳ ಆಡೋದನ್ನು ಬಿಟ್ಟು ಅದರ ತಳವನ್ನು, ಅದರ ಮೂಲವನ್ನು ನೋಡಕ್ಕೆ ಇಬ್ಬರು ಹೋಗ್ತಾರೆ. ವಿಷ್ಣು ಏನು ಮಾಡ್ತಾನೆ, ವರಹ ರೂಪದಿಂದ ಏನು ಮಾಡ್ತಾನೆ, ಕೆಳಗಡೆ ಹುಡುಕಕ್ಕೆ ಶುರು ಮಾಡ್ತಾನೆ ಅದರ ಮೂಲವನ್ನು ನೋಡಲಿಕ್ಕೆ. ಇವನು ಬ್ರಹ್ಮ ಹಂಸಾರೂಢನಾಗಿ ಮೇಲೆ ತುದಿಯನ್ನು ನೋಡಲಿಕ್ಕೆ ಹೋಗ್ತಾನೆ. ಇವತ್ತು ವಿಚಾರ ಮಾಡಿರಿ, ವರಹ ರೂಪ ಅಂತ ಅವನೊಂದು ಅವತಾರ, ವಿಷ್ಣುವಿನ ಅವತಾರ. ಅದಕ್ಕೆ ಇವತ್ತು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ವರಹ ಕಲ್ಪೆ ಅಂತ ಹೇಳ್ತೇವೆ. ಶಿವ ಶಿವ ಶಂಭೋ ರಾಜ್ಞಾಯ ಪ್ರವರ್ತ ಮಾನ್ಯ ಸಾಧ್ಯ ಪ್ರಮಾಣ ದ್ವಿತೀಯ ಪ್ರಾಣತೆ ಶ್ವೇತ ವರಹ ಕಲ್ಪೆ ಅಂತಲೇ. ಅಂದರೆ ವಿಷ್ಣುವಿನ ಸ್ಮರಣೆ ಮಾಡಿದಂಥ ವರಹ ಅಂದರೆ ಹಂದಿಯ ರೂಪ, ಭೂಮಿಯನ್ನು ಕೆದರುತ್ತಾರೆ, ಅದರ ಆಳವನ್ನು ನೋಡಬೇಕಲ್ಲ. ಅದಕ್ಕೆ ಬಸವಣ್ಣ ಜಗದಗಲ ಮುಗಿಲಗಲ ಮಿಗೆಯಗಲ ಅಂತ ಹೇಳಿದ್ರು. ಹೀಗಂಥ ಲಿಂಗ ರೂಪದಲ್ಲಿರ್ತಕ್ಕಂಥದ್ದನ್ನು, ಸ್ತಂಭ ರೂಪದಲ್ಲಿರುವಂಥ ಲಿಂಗವನ್ನು ಕೆಳಗೆ ವಿಷ್ಣು ಹೋಗ್ತಾನೆ, ಮೇಲೆ ಹಂಸಾರೂಢನಾಗಿ ಮೇಲೆ ಹೋಗ್ತಾನೆ. ವಿಷ್ಣು ಮೂಲ ಸಿಗಲಿಲ್ಲ, ಮೇಲೆ ವಾಪಸ್ ಬರ್ತಾನೆ. ಮೇಲೋಗಿರ್ತಕ್ಕಂಥವನು ಆ ತುದಿಯಿಂದ ಕೆದಿಗೆಯ ಹೂವನ್ನು, ಕೆದಿಗೆಯ ಪುಷ್ಪ ಬೀಳ್ತಾ ಇತ್ತು ಅಂತ ಆ ಬ್ರಹ್ಮ ಏನು ಮಾಡ್ತಾನೆ, ಇದನ್ನೇ ಸಾಕ್ಷಿಯಾಗಿ ತಗೊಂಡು ಹೋಗಬೇಕು ಅಂತ ವಿಚಾರ ಮಾಡಿ ಆ ಹೂವನ್ನು ತೆಗೆದುಕೊಂಡು ಬರ್ತಾನೆ. ಹೂವನ್ನು ತೆಗೆದುಕೊಂಡು ಬಂದು ಇಲ್ಲಿ ನಾ ಅದರ ಮೂಲ ನೋಡಿದೆ, ಇದು ಸಾಕ್ಷಿ ಅಂತ ಹೂವು ತೋರಿಸ್ತಾನೆ. ನಾ ಮೂಲ ಸಿಗಲಿಲ್ಲ ನನಗೆ ಅಂತ ವಿಷ್ಣು ಸತ್ಯ ಇದ್ದುದನ್ನು ಇದ್ದಂಗೆ ಹೇಳ್ತಾನೆ, ಮೂಲ ಸಿಗಲಿಲ್ಲ ಅಂತ ಹೇಳ್ತಾನೆ. ಆದರೆ ಅಷ್ಟರಲ್ಲಿ ಪರಮಾತ್ಮ ಲಿಂಗ ರೂಪದಿಂದ ಪ್ರತ್ಯಕ್ಷಗೊಂಡು, ನೀನು ವಿಷ್ಣು, ನೀನು ಸತ್ಯ ಹೇಳಿದೀಯ, ನಿನಗೆ ಪೂಜೆ ಆಗಲಿ ಅಂತ ಎಲ್ಲ ಕಡೆ ಪೂಜೆ ಆಗ್ತಾ ಇದೆ. ಬ್ರಹ್ಮನಿಗೆ ನೀ ಸುಳ್ಳು ಹೇಳಿದೀಯ, ನಿನಗೆ ಪೂಜೆ ಆಗದೇ ಇರಲಿ ಅಂತ ಶಾಪ ಕೊಡ್ತಾರೆ. ಎಲ್ಲ ಒಂದು ಕಡೆ ಐತಿ ಅಂತ ಕೇಳಿದ್ದೀನಿ ಬ್ರಹ್ಮನ ಗುಡಿ. ಆದರೆ ಒಂದು ಕಡೆ ಕೇದಿಗೆಯ ಪುಷ್ಪ ಅಂತ ಹೇಳಿದರೆ, ಇನ್ನೊಂದು ಕಡೆ ಈ ಹಸು ಇದೆಯಲ್ಲ, ಹಸು ಹೇಳ್ತಾರೆ. ಇನ್ನೊಂದು ಪುರಾಣದಲ್ಲಿ ಸಾಮಾನ್ಯವಾಗಿ ಈಗ ಕವಿಗಳ ಕೈಯಾಗ ಸಾಹಿತ್ಯ ಸಿಕ್ಕರೆ ಹೆಂಗೆ ಬೇಕು ಹಂಗೆ ಬರಿತಾ ಇರ್ತಾರೆ. ಇನ್ನೊಂದು ಚರಿತ್ರೆಯಲ್ಲಿ ಏನು ಮಾಡ್ತಾರಂತಂದರೆ, ಸಾಕ್ಷಿಯಾಗಿ ಹಸುವನ್ನು ತರ್ತಾನಂತೆ. ಆಕಳ ತಂದಾಗ ಆಕಳು ಕೂಡ ಇವನ ಬ್ರಹ್ಮ ಕೇಳ್ತಾನೆ, ನಾನು ಬ್ರಹ್ಮನ ಶಿವನ ಲಿಂಗದ ತುದಿಯನ್ನು ನೋಡಿದ್ದೇನೆ ಇಲ್ಲ ಅಂತ ಕೇಳಿದಾಗ ಮುಖದಿಂದ ಹೌದು ಅಂತತೆ, ಬಾಲ ಇಲ್ಲ ಅನ್ನುತ್ತೆ. ಅದಕ್ಕೆ ಆ ಪರಮಾತ್ಮ ಏನು ಮಾಡ್ತಾನೆ, ನೀ ಮುಖದಿಂದ ಅಸತ್ಯ ನುಡಿದಿದೀಯ, ಬಾಲದಿಂದ ನೀನು ಸತ್ಯ ನುಡಿದಿದೀಯ, ನಿನಗೆ ಮುಖಕ್ಕೆ ಪೂಜೆ ಆಗದಿರಲಿ, ಬಾಲಕ ಪೂಜೆ ಆಗಬೇಕು ಅಂತ ಬಾಲಕ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಇದು ನಮ್ಮ ಪುರಾಣದ ಹಿನ್ನೆಲೆ. ಆಕಳಿಗೆ, ಎತ್ತಿಗೆ, ಹೋರಿಗೆ ಏನು ಮಾಡ್ತೈತೆ ಅಂದರೆ, ನಾವು ಬಾಲಿಗೆ ಪೂಜೆ ಮಾಡ್ತೀವಿ, ನಾವು ಮುಖಕ್ಕೆ ಪೂಜೆ ಮಾಡಲ್ಲ. ಹೌದಲ್ಲ? ನೀವೆಲ್ಲ ಬಾಲಕ ಮಾಡ್ತೀರಿ, ಮುಖಕ್ಕೆ ಮಾಡ್ತೀರಿ. ಏನು ಮಾಡ್ತೀರಿ? ಬಾಲಕ ಮುಖಕ್ಕೆ ಮಾಡ್ತೀರ ನೀವು. ಆದರೆ ಸಾಮಾನ್ಯವಾಗಿ ಬಾಲಕ ಮಾಡ್ತಾರೆ, ಎಲ್ಲಿ ಮಾಡಿದ್ರೆ ಅಲ್ಲೇ ಒಟ್ಟಲ್ಲಿ. ಇನ್ನೊಂದು ಏನದಂದ್ರೆ, ಬಾಲಕ್ಕೆ ಯಾಕೆ ಮಾಡಬೇಕಂದ್ರೆ, ಬಾಲದಲ್ಲಿ ಲಕ್ಷ್ಮಿ ವಾಸವಾಗಿದ್ದಾಳೆ. ಲಕ್ಷ್ಮೀ ಸಗಣಿ ಮೂತ್ರ ಅದು ಲಕ್ಷ್ಮಿ ಅಂತ. ಅದಕ್ಕೆ ಆ ಲಕ್ಷ್ಮಿ ನಮ್ಗೆ ಸಿಗಲಿ ಅಂತ ಬಾಲಕ ಪೂಜೆ ಮಾಡ್ತಾರೆ. ಇದು ಜ್ಯೋತಿಷ್ಯ. ಬಾಲಕ ಅಂತಂದರೆ ಲಕ್ಷ್ಮಿ ವಾಸವಾಗಿದ್ದಾಳೆ. ನೀವು ಎಲ್ಲಿ ಮಾಡಿದರೂ ಕೂಡ ಆಕಳಿಗೆ ಮಾಡ್ದಂಗೆ ಆಗ್ತದೆ. ಕಾಲಿಗೆರೆ ಮಾಡಿ, ಕೊಂಬಕ್ಕರೆ ಮಾಡಿ, ಮುಖಕ್ಕರೆ ಮಾಡಿ. ಆದರೆ ಏನು ದೇವತೆಗಳು ಏನಿದಾರಲ್ಲ, ದೇವತೆಗಳು ಹಸುವಿನ ಶರೀರದಲ್ಲಿದ್ದಾರೆ, ಎಲ್ಲ ದೇವತೆಗಳು. ಇಂಥ ಪುರಾಣವನ್ನು ವಿಚಾರ ಮಾಡಿದರೆ ಬ್ರಹ್ಮನ ಕೂಡ, ಇಂಥ ಜ್ಞಾನಿ ಬ್ರಹ್ಮ, ವೇದ ಓದಿತಕ್ಕಂಥ ಬ್ರಹ್ಮನ ಕೂಡ ತನ್ನ ತಲೆಯನ್ನು ಕಳ್ಕೊಳ್ಳಂಗಾಯಿತು.
ಅದಕ್ಕೆ ಬೇಡ, ನಾದನ್ನು ಮಾಡಬೇಡ, ವೇದನ್ನು ಓದಬೇಡ, ಭಕ್ತಿಯನ್ನು ಸಮರ್ಪಣೆ ಮಾಡಪ್ಪ, ಭಕ್ತಿಯನ್ನು ಸಮರ್ಪಿಸು. ಅದಕ್ಕೆ ಭಕ್ತಿ ಅನ್ನುವಂಥ 2.5 ಅಕ್ಷರವನ್ನು ತಿಳಿದುಕೊಳ್ಳುವಂಥ ತಿಂಗಳಿದೆ. ಈಗಿನ ಕಾಲದಲ್ಲಿ ಒಂದೊಂದು ಯುಗದಲ್ಲಿ ಒಂದೊಂದು ಶ್ರೇಷ್ಠತೆಯನ್ನು ಪಡೆದಿತ್ತು. ಮೊದಲಿನ ಕಾಲದಲ್ಲಿ ಹೋಮ ಹವನಗಳಿಗೆ ಶ್ರೇಷ್ಠತೆ, ಮತ್ತೊಂದು ಯುಗದಲ್ಲಿ ತಪಸ್ಸಿಗೆ ಶ್ರೇಷ್ಠತೆ. ಮತ್ತು ನೋಡಿ ಮೊದಲೆಲ್ಲ ರಾಮಾಯಣ ಮಹಾಭಾರತದಲ್ಲಿ ಮಕ್ಕಳ ಬೇಕಂದ್ರೆ ಪುತ್ರ ಕಾಮಷ್ಟಿ ಯಾಗವನ್ನು ಮಾಡಿದ್ರು ಮಕ್ಕಳು ಸಿಗ್ತಿದ್ರು, ಮಕ್ಕಳು ಆಶೀರ್ವಾದ ಆಗ್ತಿತ್ತು. ಈಗ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ರೆ ಆಗ್ತತ್ತೇನು? ಮಕ್ಕಳಾಗುತ್ತಿಲ್ಲ. ಬಸವಣ್ಣವರು ವಚನದಲ್ಲಿ ಹೇಳ್ತಾರೆ, ಕರ್ಣದಲ್ಲಿ ಜನಿಸಿದಾರು ಉಂಟೆ, ಕರ್ಣದಲ್ಲಿ ಯಾರು ಹುಟ್ಟಿತಾರಲ್ಲ, ಇಲ್ಲ. ಹೆಣ್ಣು ಗಂಡು ಸಂಬಂಧದಿಂದ ಮಾತ್ರ ಜನಿಸ್ತವೆ ಜೀವಿಗಳು, ಕಲ್ಲಲ್ಲಿ ಹುಟ್ಟಲ್ಲ, ಕಿವಿಯಲ್ಲಿ ಹುಟ್ಟಲ್ಲ. ಆದರೆ ನವನಾತ್ರ ಚರಿತ್ರೆಯನ್ನು ನೋಡಿದಾಗ ಎಲ್ಲೆಲ್ಲ ಹುಟ್ಟಿರುವಂಥ ಕಥೆಗಳು ಕೇಳ್ತೇವೆ ನಾವೆಲ್ಲ, ಅದು ಅವ್ರ ಲೀಲೆ. ಆದರೆ ಎಲ್ಲನೂ ಸತ್ಯ, ಯಾವುದೂ ಅಲ್ಲಗಳೆಯಂಗಿಲ್ಲ ನಮ್ಮ. ಯಾಕಂದ್ರೆ ನಾವೆಲ್ಲ ಆಸ್ತಿಕರು, ನಾವೆಲ್ಲ ದೈವೀ ಭಕ್ತರು, ಆಸ್ತಿಕರು. ನಾವು ಯಾವುದನ್ನು ಅಲ್ಲಗಳೆಯಬಾರ್ದು. ಯಾವ ಸಂದರ್ಭಕ್ಕೆ ಯಾವ್ಯಾವ ರೀತಿ ಹೇಳಿದರೆ ಅದನ್ನು ಅನುಸರಿಸ್ಕೋಬೇಕು ನಾವೆಲ್ಲ. ಇವತ್ತು ಶರಣರ ವಚನಗಳನ್ನು ನಾವು ಮೇಲೆ ಸ್ಥಳ ಇರುವಂಥದ್ದನ್ನು ಕೆಳಗೆ ಸ್ಥಳಕ್ಕೆ ಆಗಲ್ಲ. ಭಕ್ತ ಸ್ಥಳ ಇದೆ, ಮಹೇಶ ಇದೆ, ಪ್ರಸಾದಿ, ಶರಣ, ಐಕ್ಯ ಸ್ಥಳಗಳಿದೆ. ಒಂದೊಂದು ಸ್ಥಳಕ್ಕೆ ಒಂದೊಂದು ವಚನಗಳನ್ನು ಉಪಯೋಗ ಮಾಡಿದ್ದಾರೆ. ನಿಜಗೊಂಡ್ರು ಹೇಳಿದಲ್ಲ, ಕೈಬಲ್ಯ ಪದ್ಧತಿಯಲ್ಲಿ ಮೊದಲು ಶಿವಕಾರುಣ್ಯ ಸ್ಥಳ ಇದೆ, ಆಮೇಲೆ ನೀತಿ ಕ್ರಿಯಾ ಸ್ಥಳ ಇದೆ, ಜೀವ ಸಂಬೋಧನಾ ಸ್ಥಳ ಇದೆ, ಮನೆ ಯೋಗ ಪ್ರತಿಪಾದನಾ ಸ್ಥಳ ಇದೆ, ಕೊನೆಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಇದೆ. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿರ್ತಕ್ಕಂಥ ಪದ್ಯವನ್ನು ತಂದು ನಾವು ಇಲ್ಲಿ ಹೇಳಿದ್ರೆ ಉಪಯೋಗ ಏನಾಗ್ತದೆ? ಮೊದಲು ಜೀವ ಸಂಬೋಧನೆ ಆಗಬೇಕಾಗ್ತದೆ, ಶಿವನ ಕಾರುಣ್ಯ ಪಡಿಬೇಕಾಗ್ತದೆ, ಗುರುವಿನ ಕಾರುಣ್ಯ ಪಡಿಬೇಕಾಗ್ತದೆ. ಎಲ್ಲವನ್ನ ಆದ ಮೇಲೆ ನೀತಿ ಇರಬೇಕಲ್ಲ. ಈಗ ಹೇಳಿದರು, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಗಳಹುದು ನರರಿಗೆ ಮುಕ್ತಿ ಅಂತ ಹೇಳಿದ್ರು. ಬರೀ ಗುರುವಿನ ಮಾತವನ್ನು ಸಂತರ, ಶರಣರ, ಶಿವಯೋಗಿಗಳವರ ಮಾತನ್ನು ಕೇಳಿದಾಗ ಮುಕ್ತಿ ಆಗ್ತು ಅಂತ ಕೇಳಿದ್ರೆ ಪದ್ಯ ಅಲ್ಲೇ ನಿಲ್ಲಿಸಬೇಕಾಗಿತ್ತು, ಒಂದೇ ಸಾಲಲ್ಲಿ ಮುಗಿಸ್ಬೇಕಾಗಿತ್ತು. ಮತ್ತು ಮುಂದುವರಿತಾರಲ್ಲ, ನಿಂದಿಸಿ ನುಡಿಯದಿರ ಮನಸ್ಸಿಗೆ ಬಂದಂತೆ ನಡೆಯುವರು ಈಹದಲ್ಲಿ, ಕುಂದು ಒಡೆಯುವರು ಕಾಮಾದಿಗಳನ್ನು ಜಯಿಸೆಂದು ಕೈ ಹಿಡಿದನ್ನು ತಿಳಿಸುವ. ಸುಮ್ಮನೆ ಹೇಳಿಲ್ಲ. 5 ವಿಭಾಗದಲ್ಲಿ ಯೋಗದಲ್ಲಿ ಹೇಳಬೇಕಾಗಿದ್ದನ್ನು ಶಿವಕಾರುಣ್ಯದ ಮೊದಲನೆಯ ಪದ್ಯದಲ್ಲಿ ಒಟ್ಟು ಹೇಳಿಬಿಟ್ಟರು. ಗಂಭೀರ ಸುಖದಲ್ಲಿ ಇರಬೇಕಾಗಿತ್ತಂದ್ರೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಮಾರಮರ್ದನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೊಳು ಇರು ಎಂದು ಅರಗುವ. ಈ ಲೌಕಿಕ ಸುಖ ಕ್ಷಣಿಕ ಸುಖ, ಪರಮಾತ್ಮನ ಸುಖ, ಪರಮಾತ್ಮನ ಇರುವಿಕೆ ಇದೆಯಲ್ಲ, ಅದು ಗಂಭೀರ ಸುಖ. ಆದರೆ ಇವಾಗ ಗಂಭೀರ ಸುಖದಲ್ಲಿ ಯಾರ್ಯಾರು ಇದ್ದು ಹೋಗಿದಾರಲ್ಲ ಅವ್ರದ್ದೆಲ್ಲ ಚರಿತ್ರೆ ಆಗೈತಿ. ನಾವೆಲ್ಲ ಕ್ಷಣಿಕ ಸುಖದಲ್ಲಿ ಇರ್ತಾ ಇರೋದ್ರಿಂದ ನಮ್ಮ ಚರಿತ್ರೆಗಳು ಇತಿಹಾಸದ ಪುಟಗಳಲ್ಲಿ, ಪುರಾಣ ಪುಸ್ತಕದಲ್ಲಿ ಇಲ್ಲವೇ ಇಲ್ಲ. ಗಂಭೀರ ಸುಖ ಅಂತಂದರೆ ಶಾಶ್ವತ ಸುಖ, ಅಳಿಯದಿರ್ತಕ್ಕಂಥದ್ದು. ಅಂಥ ಚರಿತ್ರೆಯನ್ನು, ಅಂಥ ಪಾವನ ಪರಮಾತ್ಮನ ಸ್ವರೂಪದಲ್ಲಿರ್ತಕ್ಕಂಥ ಅಲ್ಲಮ ಪ್ರಭುವಿನ ಒಲಿಸ್ಕೊಳ್ಬೇಕಾಗಿತ್ತಂದರೆ ಭಕ್ತಿಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ಮಲ್ಲಯ್ಯನ, ಸಿದ್ದರಾಮನಿಗೆ ಮಲ್ಲಯ್ಯ ಭೇಟಿಯಾಗಿದ್ದಾನೆ, ಅಕ್ಕ ಮಹಾದೇವಿಗೆ ಮಲ್ಲಯ್ಯ ಭೇಟಿಯಾಗಿದ್ದಾನೆ, ಅಲ್ಲಮ ಪ್ರಭುವಿಗೆ ಮಲ್ಲಯ್ಯ ಭೇಟಿಯಾಗಿದ್ದಾನೆ. ಅನೇಕರಿಗೆ ಮಲ್ಲಯ್ಯ, ಹೇಮರೆಡ್ಡಿ ಮಲ್ಲಮ್ಮ ಚರಿತ್ರೆ ನೋಡಿರಿ ನೀವೆಲ್ಲ. ಸಾಕ್ಷಾತ್ ಮಲ್ಲಯ್ಯನೇ ಬಂದು ಆ ತಾಯಿಯ ಸೇವೆ ಮಾಡಿದ್ದಾರೆ. ಭಕ್ತ ಕುಂಬಾರನ ಭಕ್ತಿಗೆ ಒಲಿದು ಸಾಕ್ಷಾತ್ ಪುಂಡಲೀಕನ ದೇವ ಬಂದು ಗಡಿಗೆಗಳನ್ನು ಮಾಡಿ, ಗಡಿಗೆಯನ್ನು ಮಾರಾಟ ಮಾಡಿ ಸೇವೆ ಮಾಡಿದ್ದಾನೆ. ನೂಲಿಯ ಚಂದಯ್ಯನ ಚರಿತ್ರೆಯಲ್ಲಿ ಸಾಕ್ಷಾತ್ ಆ ಲಿಂಗಯ್ಯನೇ ಬಂದು ಹೊಸದ ನೂಲನ್ನು ಮಾರಿ ಸಂಪಾದನೆ ಮಾಡಿ ಅವನಿಗೆ ಸೇವೆ ಮಾಡಿದ್ದಾನೆ. ಇವೆಲ್ಲ ಚರಿತ್ರೆಗಳು ಕೇಳು. ನಾವು ದೇವರಲ್ಲ, ನಮ್ಮ ಲಿಂಗಯ್ಯ ಅಲ್ಲ, ನಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮಂದರು, ಒಡ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಮಾತು ಕೇಳಂಗಿಲ್ಲ. ಆದರೆ ಭಗವಂತ ಬಂದು ಮಾತು ಕೇಳ್ತಾನಂತೆ. ಇಂಥ ಮಲ್ಲಯ್ಯ ಅಥವಾ ಪರಮಾತ್ಮನ ಭೇಟಿ ಆಗಬೇಕು, ಅವನ ಸಾಕ್ಷಾತ್ಕಾರಗೊಳಿಸಬೇಕಾಗಿತ್ತಂದರೆ ಭಕ್ತಿನೇ ಪ್ರಧಾನವಾಗಿರುವಂಥ ಈ ತಿಂಗಳಲ್ಲಿ ಭಕ್ತಿಯನ್ನು ಸಮರ್ಪಿಸಬೇಕು ಎನ್ನುವಗೋಸ್ಕರ ಭಕ್ತಿಪ್ರದವಾಗಿರ್ತಕ್ಕಂಥ, ವೈರಾಗ್ಯ ಪ್ರಧಾನವಾಗಿರ್ತಕ್ಕಂಥ ಅಲ್ಲಮನ ಚರಿತ್ರೆಯನ್ನು
ಚಾಮರಸ ಕವಿಗಳು ಬಹಳ ಸುಂದರವಾಗಿ ಗುರುವಿನ ಸ್ಮರಣೆ, ಶರಣರ ಸ್ಮರಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಂಥ ಅನೇಕ ಭಕ್ತಿಯನ್ನು ಮಾಡೋದರಲ್ಲಿ ಒಬ್ಬ 63 ಪುರಾತನರಲ್ಲಿ ಒಬ್ಬ ಆಗಿ ಹೋಗಿದ್ದ. 63 ಜನ ಪುರಾತನರು ಬಸವಾದಿ ಶರಣರಿಗಿಂತ ಪೂರ್ವದಲ್ಲಿ ಇವರೆಲ್ಲ ತಮಿಳುನಾಡಿನವರು, ಕರ್ನಾಟಕದವರಲ್ಲ. ಸ್ವಲ್ಪ ಗಡಿನಾಡ, ಕರ್ನಾಟಕ ತಮಿಳು ಇದು ಭಾಗದಲ್ಲಿರ್ತಕ್ಕಂಥವ್ರು. ಅವನ ಕಾಯಕ ನಿತ್ಯ ಮೀನು ಹಿಡಿಯುವ ಕಾಯಕ, ಮೀನು ಹಿಡಿಯುವಂಥ ಕಾಯಕ. ಮೀನು ಹಿಡಿತಾ ಅವನೇನು ಮಾಡ್ತಾ ತನ್ನ ಪರಮಾತ್ಮನ, ತನ್ನ ಆರಾಧ್ಯ ದೇವನನ್ನು ಬೆಳಗ್ಗೆ ಎದ್ದು ಕೂಡಿ ಶಿವ ಅಂತಿದ್ದ, ಸ್ಮರಣೆ ಮಾಡ್ತಿದ್ದ. ಆವಾಗ ಶೈವ ಸಂಪ್ರದಾಯದಲ್ಲಿ ಲಿಂಗ ಕಟ್ಕೊಳ್ಳುವಂಥದ್ದು ಇರಲಿಲ್ಲ, ಸ್ಥಾವರ ಲಿಂಗ ಪೂಜೆ ಇತ್ತು. ಇತ್ತೀಚೆಗೆ 8ನೇ ಶತಮಾನದಿಂದ ಇಷ್ಟಲಿಂಗ ಪ್ರಾರಂಭ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ಇರಲಿಲ್ಲ. ಏನು ಪಂಚಾಚಾರ್ಯರು ಉಟ್ಕೊಂಡ್ರು, ಆ ಪಂಚಾಚಾರ್ಯರಿಂದ ಲಿಂಗವನ್ನು ಇಷ್ಟಲಿಂಗವಾಗಿ ದೊಡ್ಡ ಇದ್ದದ್ದು. ಅದನ್ನು ಶರಣರ ಕಾಲದಲ್ಲಿ ಏನಾಯಿತು, ಪೀಠಿಕಾ ರೂಪದಲ್ಲಿ, ಚಿಕ್ಕ ರೂಪದಲ್ಲಿ ಪ್ರಾರಂಭ ಆಯಿತು. ಹೀಗೆ ಆಗಿನ 63 ಜನ ಪುರಾತನರಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬ ಭಕ್ತ ಶರಣ ನಿತ್ಯ ಕಾಯಕ ಮಾಡುವಂಥವನು, ಮೀನು ಹಿಡಿಯುವಂಥ ಕಾಯಕ. ಮೀನು ಹಿಡುವಂಥ ಕಾಯಕದ ಜೊತೆಗೆ ಅವನವನು ನಿಯಮ ಮಾಡಿಕೊಂಡಿದ್ದ. ನಿಯಮ ಹೋಗಿ ನಿಯಮ ಅಂತ ಆಗೈತೆ. ಅದು ನಿಯಮ. ಸತ್ಯ ಕೇಳ್ತಾರೆ, ಹಿಡಿದದ್ದೇ ಬಿಡದನೆಂಬುದೇ ನಿಯಮ. ನಾವು ಏನು ನಿತ್ಯ ನಿಯಮ ಮಾಡ್ತೇವೆ, ಆ ನಿಯಮವನ್ನು ಬಿಟ್ಟು ಬಿಡದಿರ್ತಕ್ಕಂಥದ್ದು ಅದು ನಿಯಮ ಅಂತ. ನಿತ್ಯ ಹೇಳಬೇಕು, ಲಿಂಗಾರ್ಚನೆ ಮಾಡಬೇಕು, ದೇವ್ರಿಗೆ ಮಲೆಗೆ ಬರಬೇಕು, ನಾವು ಒಕ್ಕಲ್ತನ ಹೊಲಕ್ಕೆ ಹೋಗಬೇಕು, ಅಂಗಡಿ ಇದ್ದರೆ ಅಂಗಡಿಗೆ ಹೋಗಬೇಕು. ಹಾಗೆ ನಿತ್ಯ ನಮ್ಮ ಜೀವನವನ್ನು ಹೇಗೆ ಸಾಕೋದ್ರೆ ಹಾಗೆ ಅದನ್ನು ನಿಯಮವನ್ನು ಇಟ್ಕೋಬೇಕು, ತಪ್ಪಿಸ್ಬಾರ್ದು, ಅದು ಏರುಪೇರು ಆಗಬಾರ್ದು. ಹಾಗೆ ನೀನು ನಿಯಮ ಏನಂತಂದರೆ ಮೊಟ್ಟ ಮೊದಲು ಸಿಕ್ಕಿರುವಂಥ ಮೀನನ್ನು ದೇವರಿಗೆ ಅರ್ಪಣೆ ಮಾಡುವಂಥದ್ದು. ಮೊದಲು ಸಿಕ್ಕಿರುವಂಥ ಮೀನನ್ನು ದೇವರಿಗೆ ಅರ್ಪಣೆ. ಇವತ್ತು ನೋಡಿ, ರೈತರಿದ್ದರೆ ಮೊದಲು ನಾವು ರಾಶಿ ಮಾಡ್ತೀವಿ ಅಂತಂದರೆ ಅದು ತಂದು ಸ್ವಲ್ಪ ಮಲ್ಲಯ್ಯಗೆ ಒಂದಿಷ್ಟು ರಾಶಿಯನ್ನು ಅರ್ಪಿಸ್ತೀವಿ, ಇಲ್ಲಾಂದ್ರೆ ತೆನೆಯನ್ನು ತಂದು ಗುಡಿಗೆ ಏರಿಸ್ತೀವಿ. ಇಲ್ಲ ಊರಲ್ಲಿ ಏನಾದರೂ ಮಠಗಳಿದ್ರು, ಜಂಗಮರಿದ್ದರೆ ಮಠಕ್ಕೆ ಅಥವಾ ಜಂಗಮರಿಗೆ ಕೊಡುವಂಥ ದಾನ ನಮ್ಮ ಸಂಪ್ರದಾಯ. ಅವರಷ್ಟೇ ಅಲ್ಲ, ಹೆಣ್ಮಕ್ಳು ಸಹ ಅಡುಗೆಯನ್ನು ಮಾಡುವ ಸಂದರ್ಭದಲ್ಲಿ, ರೊಟ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ಚೂರು ಹಂಚಿನ ಮೇಲೆ ಹಿಟ್ಟನ್ನು ಹಾಕಿ ಒಲೆ ಒಳಗೆ ಹಾಕುವಂಥದ್ದು ಮಾಡ್ತಿರಲ್ಲ ನೀವು. ಈ ಒಲಿನೇ ಇಲ್ರಿಯಪ್ಪ, ಈಗ ಗ್ಯಾಸ್ ಬಂದವ್ರಿ ಅಂತೇಳಿ ಅಷ್ಟೇ. ಹಿಂದಿನ ಕಾಲ ರೊಟ್ಟಿಯನ್ನು ಮಾಡ್ಬೇಕಾದ್ರೆ ಚೂರು ಹಿಟ್ಟನ್ನು ಹಂಚದ ಮೇಲೆ ಹಾಕಿ, ಅದು ಕಾಯ್ತದೋ ಅಂತ ನೋಡೋಕ್ಕೋ ಅಲ್ಲ, ಎದಕ್ಕೆ ಕೊಟ್ಟ ಹಂಚದ ಮೇಲೆ ಹಾಕಿ, ಅದು ಗೊತ್ತಿಲ್ಲ ಅವರಿಗೆ, ಅದನ್ನು ಒಲೆ ಒಳಗೆ ಅಗ್ನಿಗೆ ಕೊಡ್ತಿದ್ರು. ಇಲ್ಲ ಅಂತಂದ್ರೆ ಚೂರು ದೊಡ್ಡದು ಮಾಡಿ ಆಕಳುಗಳಿದ್ದರೆ ಕರುಗಿದ್ರೆ ಅದು ಕೊಡುವಂಥದ್ದು. ಆದರೆ ಮೊದಲು ಮಾಡಿದ್ದನ್ನು ಹಿರಿ ಮಗ ತಿನ್ನಬಾರದಲ್ಲ, ಅದೊಂದು ಸಂಪ್ರದಾಯ ಇದೆ ನಮ್ಮಲ್ಲಿ. ಮೊದಲು ಮಾಡಿದ್ದು ಹಿರಿ ಮಗನಿಗೆ ಕೊಡಬಾರ್ದು ಅನ್ನೋಗೋಸ್ಕರ ಆಕಳಿಗೋ ಕರಿಗೋ ಕೊಡುವಂಥದ್ದು, ಮಠಕ್ಕೆ ಕೊಡುವಂಥದ್ದು. ಹಾಗೆ ಮೊದಲು ಸಿಕ್ಕಿರುವಂಥ ಮೀನು ಏನು ಮಾಡ್ತಿದ್ದ, ದೇವರಿಗೆ ಅರ್ಪಣೆ. ದೇವರೇ, ನನಗಿಷ್ಟು ಮೀನನ್ನು ಕೊಡ್ತಾ ಇದೆಯಾ, ನನ್ನ ಜೀವನಕ್ಕೆ, ನನ್ನ ಕಾಯಕಕ್ಕೆ ಮೀನು ಕೊಡ್ತಾ ಇದೆಯಲ್ಲ, ಕೃತಜ್ಞತಾ ಭಾವನೆಯಿಂದ. ನಿನ್ನಿಂದ ನಾನು ಬದುಕ್ತಾ ಇದ್ದೀನಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೇ ರಾಮನಾಥ. ದಾಸಮೇಂದ್ರ ಹೇಳ್ತಾರೆ, ಈ ಜಗತ್ತಲ್ಲಿ ಪಂಚ ಮಹಾಭೂತಗಳಿದಾವಲ್ಲ, ಆಕಾಶ, ವಾಯು, ತೇಜ, ಅಪ್ಪ, ಪೃಥ್ವಿಗಳು, ಇದೆಲ್ಲ ನಿನ್ನ ಕೊಡುಗೆ. ನೀ ಕೊಟ್ಟಿಲ್ಲ ಹತ್ರ ನಾ ಬದುಕ್ತಿದ್ದಿಲ್ಲ. ಅವಿಲ್ಲಂದ್ರೆ ನಾವು ಇಲ್ಲವೇ ಇಲ್ಲ. ನೀ ಕೊಟ್ಟಿದೆಯಾ, ಆ ಕೊಟ್ಟಿದ್ದಕ್ಕೆ ಕೃತಜ್ಞತೆಯಾಗಿ ಅದರಲ್ಲಿಯೇ ಚೂರು ಸ್ವಲ್ಪ ಕೊಡುವಂಥದ್ದು ನಮ್ಮ ಸಂಪ್ರದಾಯ. ಹೀಗೆ ಆ ನಿತ್ಯ ಕಾಯಕವನ್ನು, ಮೀನಿನ ಕಾಯಕವನ್ನು ಮಾಡುತ್ತಾ ಇರ್ತಕ್ಕಂಥ ಶರಣ ಮೊಟ್ಟ ಮೊದಲು ಸಿಕ್ಕಿರುವಂಥ ಮೀನನ್ನು ದೇವರಿಗೆ, ದೇವರೇ ಇದು ನಿನಗೆ ಅರ್ಪಣೆ, ನೀರಿಗೆ ಬಿಡ್ತಿದ್ದ. ಹಲವಾರು ವರ್ಷಗಳು ತನ್ನ ಜೀವನವನ್ನು ಸಾಗಿಸ್ತಾ ಬಂದಿದ್ದ. ಒಂದು ಸಲ ಚಕ್ರ ಒಂದೇ ಥರ ಇರುವುದಿಲ್ಲ, ಪರೀಕ್ಷೆ ಮಾಡ್ತಾನೆ ಭಗವಂತ. ಪರೀಕ್ಷೆ ಯಾರಿಗೆ ಮಾಡ್ತಾನೆ ಅಂದರೆ ಭಕ್ತರಿಗೆ ಪರೀಕ್ಷೆ ಮಾಡ್ತಾನೆ, ಭಕ್ತರಲ್ಲದವರಿಗೆ ಪರೀಕ್ಷೆ ಮಾಡೋದಿಲ್ಲರಿ. ಯಾರು ಭಕ್ತರದಾರ ಅವರಿಗೆ ಪರೀಕ್ಷೆ ಜಾಸ್ತಿ, ಅವರಿಗೆ ಕಷ್ಟ ಜಾಸ್ತಿ. ನಾವು ಅಂತೇವಿ ಎಲ್ಲ, ನಾವು ದಿನನಿತ್ಯ ಮಲ್ಲಯ್ಯಗೆ ಹೋಗ್ತೇವೆ, ಶ್ರೀಶೈಲಕ್ಕೆ ಹೋಗ್ತೇವೆ, ಇಲ್ಲಿ ನೆನಿತೇವೆ, ವೀರಭದ್ರಿಗೆ ಹೋಗ್ತೇವೆ, ಎಲ್ಲ ದೇವರಿಗೆ ನೆನಿತೇವೆ. ಕಷ್ಟನೇ ತಪ್ಪ ಇಲ್ಲ ಗುರುಗಳೇ ತಂದರೆ ಅದು ನನ್ನ ತಪ್ಪಲ್ಲ. ಭಕ್ತರನ್ನು ತಿದ್ದಿ ನೋಡ್ತಾನಂತೆ, ಅರಿದು ನೋಡುವ ಚಂದನದಂತೆ
ಅರಿದು ನೋಡುವ ಕಬ್ಬಿನ ಕೋಲಿನಂತೆ. ಚಿನ್ನ ನೋಡ್ಬೇಕಂದ್ರೆ ಒರೆ ಹಚ್ಚಿ ನೋಡ್ತಾರಲ್ಲ, ಒರೆ ಹಚ್ಚಿ ನೋಡ್ತಾನೆ. ಭಕ್ತನ ಹೌದೋ ಇಲ್ಲೋ, ನಿಜವಾದ ಭಕ್ತ ಇದ್ದರೆ ಅವ ಅಂಜುವುದಿಲ್ಲ, ಅಳುಕುವುದಿಲ್ಲ. ಅಂಥವರನ್ನ ಭಕ್ತ ಅಂತ ಎತ್ತಿಕೊಳ್ತಾನಂತ ಭಗವಂತ. ಹೀಗಿಲ್ಲಿ ಅವನು ನಿತ್ಯ ಕಾಯಕವನ್ನು ಮಾಡುವ ಸಂದರ್ಭದಲ್ಲಿ ಮೀನನ್ನು ನೆನಪಿಟ್ಕೋಬೇಕದನ್ನು. ಮೊದಲು ಸಿಕ್ಕಿರುವ ಮೀನು ದೇವರಿಗೆ ಅರ್ಪಣೆ ಅನ್ನುವಂಥ ನಿಯಮ ನಡೆದಿದ್ದ. ಹಲವಾರು ವರ್ಷ ಆದಮೇಲೆ ಅವನಿಗೊಂದು ಈ ಪರೀಕ್ಷೆಯ ಘಟನೆ ಸಂದರ್ಭ ಬರ್ತದ. ಅವಾಗ ಏನಾಗ್ತಂತ ಕೇಳಿದರೆ, ಒಂದು ಸಲ ಮೀನೇ ಹಿಡಿಯಕ್ಕೆ ಹೋಗಿರ್ತಾನೆ, ಜಾಲಿ ಹಾಕಿರ್ತಾನೆ. ಜಾಲಿ ಹಾಕಿ ಎಲ್ಲರಿಗೆ ಮೀನು ಸಿಗ್ತಾ ಇದ್ದಾವೆ, ಇವನ ಜಾಲಿಯಲ್ಲಿ, ಇವನ ಬಲಿಯಲ್ಲಿ ಒಂದು ಮೀನು ಸಿಗ್ತಾ ಇಲ್ಲ. ಇಲ್ಲಿ ಹಾಕಿದ ಮೀನು ಸಿಗಲಿಲ್ಲ, ಅಲ್ಲಿ ಹಾಕಿದ ಮೀನು ಸಿಗಲಿಲ್ಲ. ಆ ಕೆರೆಯ ಸುತ್ತೆಲ್ಲ ಹಾಕ್ತಾನೆ, ಮೀನೇ ಸಿಗುವುದಿಲ್ಲ. ಆದರೆ ಮೀನು ಸಿಕ್ಕಿಲ್ಲ ಅಂಥೇಳಿ ಬೇಜಾರು ಮಾಡ್ಕೊಳ್ಳಿಲ್ಲ. ಮೀನು ಸಿಕ್ಕದ ಅಂತೇಳಿ ಬೇಜಾರು ಮಾಡ್ಕೊಳ್ಳಿಲ್ಲ. ಸಂಜೆ ಹೋಗ್ತಾನೆ, ಅಷ್ಟೇ ಸಂತೋಷವಾಗಿದ್ದ. ಅಷ್ಟೇ ಸಂತೋಷವಾಗಿ ಮನೆಗೆ ಹೋಗ್ತಾನೆ. ಹೆಂಡತಿ ಕೇಳ್ತಾಳೆ, ಮೀನು ಸಿಕ್ಕಿಲ್ಲ, ನೀವು ಸಿಕ್ಕಿಲ್ಲ ಅಂತ. ದೇವರಿಚ್ಛೆ ಅಂತಾರೆ. ಯಾಕಂತೇನ ವಿನಃ ತೃಣನಪಿ ನ ಚಲತಿ. ಭಕ್ತನ ದೇವನ ಆಜ್ಞೆ ಇಲ್ಲದೆ ಹುಲ್ಲು ಕಡ್ಡಿ ಸಹ ಅಲ್ಲಾಡುವುದಿಲ್ಲ. ದೇವನ ಇಚ್ಛೆ ಇರಬಹುದು. ಇವತ್ತು ಮೀನು ಸಿಕ್ಕಿಲ್ಲ, ಯಾಕೆ ಚಿಂತೆ ಮಾಡೋಣ ಅಂತಾಳೆ. ಅಚಿಂತೆಯಿಂದ ಇರ್ತಾರೆ ಇಬ್ಬರು. ಮತ್ತೆ ಮರುದಿವಸ ಹೋಗ್ತಾನೆ, ಮತ್ತೆ ಹೋಗ್ತಾನೆ, ದಿನನಿತ್ಯ ಹೋಗ್ತಾನೆ. ಆದರೆ ದಿನನಿತ್ಯ ಹೋದರೂ ಕೂಡ ಅವನಿಗೆ ಮೀನು ಸಿಗ್ತಾನೆ ಇಲ್ಲ. ಜೊತೆಗಾರರಿಗೆಲ್ಲ ಮೀನು ಸಿಗ್ತಾ ಇದ್ದಾವೆ, ಆದರೆ ಈತನಿಗೆ ಮೀನು ಸಿಗ್ತಾ ಇಲ್ಲ. ಆದರೆ 10-11 ದಿವಸಗಳ ಪರ್ಯಂತರ ತಾನು ಹಿಂದೆ ಏನು ಸ್ವಲ್ಪ ಇತ್ತು, ಅಂಬಲಿ ಗಂಜಿ ಹಿಟ್ಟು ಏನಿತ್ತು ಅದರಲ್ಲಿ ಜೀವನ ಮಾಡ್ಕೊಂಡು ನೀರು ಕೂಡ ಜೀವನ ಮಾಡ್ತಾ ಇದ್ದಾರೆ. 11 ದಿವಸಗಳಾಯ್ತು. ಏಕೆಂದರೆ ಶರಣರಾದವರು, ಸದ್ಭಕ್ತರಾದವರು ಹೇಗೆಂತಂದರೆ, ನಾಳಿಗೆಂತೂ ಹಿಂದಿಗೆಂತೂ ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ ಬಡತನ ಉಂಟೆ. ನಾವೆಲ್ಲ ಶರಣರಾಗಿದ್ರೆ, ಭಕ್ತರಾಗಿದ್ದರೆ ಏನು ಮಾಡ್ತೀರಿ, ಹಿಂದಿನ ಕಾಲದ ಶರಣರು ಅಂತಂದರೆ ನಾಳೆಗೆ ನಾಡಿದ್ದು ವಿಚಾರ ಮಾಡ್ತಿದ್ದಿಲ್ಲ. ಹಿಂದೇನದು ಇದ್ದೇ ವಿಚಾರ. ಇವತ್ತೇನೈತಿ ಅಷ್ಟೇ ಖುಷಿ. ಅವರು ಗಳಿಸಿಡ್ತಿದ್ದಿಲ್ಲ. ಇವತ್ತು ನೀವೆಲ್ಲ ಮಕ್ಕಳಿದಾರಲ್ಲ, ಮಕ್ಕಳಿಗೆ ಗಳಿಸಿಡ್ಬೇಡ್ರಿ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರ ಕೊಡ್ರಿ, ಅದೇ ಕೊಡಿಸುವಂಥದ್ದು. ಅವ್ರು ಬೇಕಾದ್ರೆ ಅವ್ರು ಮಾಡ್ಕೊತಾರೆ. ಅವರಿಗೋಸ್ಕರ ನಾವು ಇಟ್ಟು ಕೊನೆಗೆ ನಮ್ಮನ್ನ ಏನು ಮಾಡ್ತಾರೆ, ಅನಾಥಾಶ್ರಮಕ್ಕೋ ಸೇರಿಸುವಂಥವ್ರು. ಅದು ಆಗಬಾರ್ದು. ಸಂಸ್ಕಾರ ಕೊಡ್ರಿ, ಅದೇ ದೊಡ್ಡ ಸಂಪತ್ತು. ಸಂಸ್ಕಾರ ಮುಂದೆ ದೊಡ್ಡ ಸಂಪತ್ತು ಯಾವುದೇ ಇಲ್ಲ. ತಂದೆ ತಾಯಿ ಗೌರವ ಕೊಡುವಂಥದ್ದು, ಗುರುವಿಗೆ ಗೌರವ ಕೊಡುವಂಥದ್ದು, ಹಿರಿಯರಿಗೆ ಗೌರವ ಕೊಡುವಂಥದ್ದು ಅಂಥ ದೊಡ್ಡ ಸಂಪತ್ತು. ಆಗ 10-11 ದಿವಸಗಳಾಯಿತು, ಮೀನೇ ಸಿಗಲಿಲ್ಲ. ಕೊನೆಗೆ 11 ದಿವಸಕ್ಕೆ ಒಂದು ಸಲ ಪರಮಾತ್ಮನ ನೋಡಬೇಕು ಅಂತ ಆಶೀರ್ವಾದ ಮಾಡ್ದ. ದೊಡ್ಡ ಮೀನು ಸಿಕ್ತ್ರಿ ಬಲಿಯಲ್ಲಿ. ಬಲಿ ಹಾಕಿದ್ದ, ಜಾಲಿ ಹಾಕಿದ, ಜಾಲಿಯಲ್ಲಿ ದೊಡ್ಡ ಮೀನು ಸಿಕ್ತು. ಆ ಮೀನಲ್ಲಿ ದೊಡ್ಡ ಮೀನು ಸಿಕ್ಕದಂದ್ರೆ ಹ್ಯಾಂಗಿತ್ತು ಅಂತಂದ್ರೆ, ದೊಡ್ಡದಾಗಿರ್ತಕ್ಕಂಥ ಮೀನು, ದೊಡ್ಡದಾಗಿತ್ತು. 8 ಜನ ಎತ್ತುವಷ್ಟು ಮೀನು, ಒಂದೇ ಮೀನು, ದೊಡ್ಡ ಮೀನು. ಬರೀಪ್ಪ ಮೀನು ಸಿಕ್ಕೈತೆ 8-10 ಜನ ತೆಗೆದು ಬಾರಿಗಿಡ್ತಾರೆ. ಬಾರಿಗಿಟ್ರೆ ಜನ ಅವರು ಗೆಳೆಯರು ಜೊತೆಗಿದ್ದವ್ರು ಏನಂತಾರೆ, ಈ ಮೀನು ನಮ್ಗೆ ಸಿಗಬಾರ್ದ ಅಂತಾರೆ, ಮಾತಾಡ್ಕೊಳ್ತಾರೆ. ಆದರೆ ಇವನು 11 ದಿವಸ ಉಪವಾಸ ಇದ್ದರೂ ಕೂಡ ವಿಚಾರ ಏನಿತ್ತು, ಅವ್ನ ನಿಯಮ ಏನಿತ್ತು, ಮೊದಲು ಸಿಕ್ಕಿರುವ ಮೀನನ್ನು ದೇವರಿಗೆ ಕೊಡುವಂಥ. ಆದ್ರೆ ಅವನಂತಾನೆ, ದೇವರೇ ಇವತ್ತು ನಿನ್ನ ಆಶೀರ್ವಾದದಿಂದ ಇವತ್ತು ದೊಡ್ಡ ಮೀನು ಸಿಕ್ಕದ, ಇದು ನಿನಗೆ ಅರ್ಪಣೆ. ಮೊದಲು ಸಿಕ್ಕಿರುವ ಮೀನು ನಿನಗೆ ಅರ್ಪಣೆ ಅಂತ ನೀನು ಮೀನನ್ನು ಸಿಕ್ಕಿರುವ ಮೀನನ್ನು ವಾಪಸ್ ಬಿಡ್ತಾನೆ. ಎಲ್ಲರಂದ್ರೆ ಹಣೆ ಬಿಡ್ಕೊತಾರೆ. 10-11 ದಿವಸ ಉಪವಾಸ ಇದ್ದಪ್ಪ, ಬದ್ದದೆಲ್ಲ ತಿಂದಿದ್ದಿ, ಯಾಕೆ ಮೀನು ಬಿಟ್ಟು ಅಂತ ಕೇಳಿದಾಗೆಲ್ಲ ದೇವರಿಗೆ ಸಮರ್ಪಣೆ. ನನ್ನ ನಿಯಮ ಆಯಿತು, ನಾನು ಒಂದು ಆಚರಣೆ ಮಾಡ್ಕೊಂಡು ಬಂದೀನಿ, ಅದು ನಾನು ಬಿಡಬಾರ್ದು. ಹೀಗೆ ಮತ್ತೆ ಬಲಿ ಹಾಕ್ತಾನೆ. ಅದೇ ಮೀನು ಸಿಗ್ತದೆ, ಏನು ಬಿಟ್ಟಿದ್ದಾನಲ್ಲ ಅದೇ ಮೀನು ಸಿಗ್ತದೆ. ಮತ್ತೆ ವಾಪಸ್ ಬಿಡ್ತಾನೆ, ಮತ್ತೊಂದು ಕಡೆ ಹಾಕ್ತಾನೆ, ಅದೇ ಮೀನು ಸಿಗ್ತದೆ. ಹೀಗೆ ಆ ಕೆರೆಯ ತುಂಬೆಲ್ಲ ಹಾಕ್ತಾನೆ, ಅದೇ ಮೀನು ಸಿಗ್ತಿರ್ತಾವಂತಾನೆ. ದೇವರಿಗೆ ಕೊಟ್ಟಿರುವಂಥದ್ದು, ದಾನ ಮಾಡಿರುವಂಥದ್ದು, ಇನ್ನೊಬ್ರಿಗೆ ಕೊಟ್ಟಿರುವಂಥದ್ದು ವಾಪಸ್ ತಗೊಳ್ಳುವಂಥದ್ದು ನನ್ನ ಧರ್ಮ ಅಲ್ಲ. ಅದಕ್ಕೆ ಬಿಡಕ್ಕೆ ಹೋಗ್ತಾನೆ. ಸಾಯಂಕಾಲ ಆಗಿತ್ತು, ಹೆಂಡತಿ ಮನೆಯಿಂದ ಬರ್ತಾಳೆ. ಇವತ್ತೇನಾದರೂ ಮೀನು ಸಿಕ್ಕದೋ ಇಲ್ಲೋ ನೋಡಬೇಕು ಅಂತ ವಿಚಾರ ಮಾಡಿ ಆಕೆ ಮನೆಯಿಂದ ಗಂಡನನ್ನು ನೋಡಲಿಕ್ಕೆ ಕರ್ಲಿಕ್ಕೆ ಬರ್ತಾಳೆ. ಇನ್ನೇನು ಮೀನು ಬಿಡಬೇಕು ಅನ್ನೋಷ್ಟರಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಆ ಮೀನಿನ ಹೊಟ್ಟೆ ಬಡಿದು ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಆಗ ಪ್ರತ್ಯಕ್ಷ ಆಗಿ ಅಂತಾನೆ, ಏ ಭಕ್ತ, ಈ ಶರಣ
ನಿನ್ನ ಭಕ್ತಿಗೆ, ನಿನ್ನ ನಿಯಮಕ್ಕೆ ನಾನು ಮೆಚ್ಚಿದ್ದೇನೆ. ಏನು ಆಚರಣೆ ಇದೆಯಲ್ಲ, ಆಚರಣೆಗೆ ನಾನು ಮೆಚ್ಚಿದ್ದೇನೆ. ನಡಿ ಅಂತ ಇಬ್ಬರು ಗಂಡ ಹೆಂಡತಿ ಸಮೇತವಾಗಿ ಕೈಲಾಸಕ್ಕೆ ಹೋಯ್ತಾನಂತೆ ಪರಮಾತ್ಮ. ಅದು ಭಕ್ತಿ, ಅದು ಆಚರಣೆ, ಅದು ನಿಯಮ. ಹಾಗೆ ನಾವು ಶ್ರಾವಣ ಮಾಸದ ನಿಯಮ ಅಂತಂದರೆ ನಿತ್ಯ ನಿತ್ಯ ಭಜನೆ ಮಾಡುವಂಥದ್ದು, ನಿತ್ಯ ನಿತ್ಯ ಪುರಾಣ ಪ್ರವಚನ ಕೇಳುವಂಥದ್ದು, ನಿತ್ಯ ನಿತ್ಯ ಅಭಿಷೇಕ ಮಾಡುವಂಥದ್ದು, ಇದೆಲ್ಲ ನಿಯಮ. ಶ್ರಾವಣ ಮಾಸ ಅಷ್ಟೇ ಅಲ್ಲ, ಯಾವಾಗಲೂ ಮಾಡಬೇಕು. ಶಾಶ್ವತ ಪೂಜೆ ನಡೀತಾ ಇರಬೇಕು. ನಿಮ್ಮ ಜನ್ಮದ ದಿನಾಂಕ, ಮದುವೆಯ ದಿನಾಂಕ ಅಥವಾ ಹಿರಿಯರ ಹೆಸರಲ್ಲೇ ಹೀಗೆ ನಿತ್ಯ ಅಭಿಷೇಕ ಮಾಡುವಂಥ ನಿಯಮವನ್ನು ನಾವು ಇಟ್ಕೊಂಡು ಬರ್ತಾ ಇರುವುದರಿಂದ ಇವತ್ತು ಮಲ್ಲಿಕಾರ್ಜುನ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಆ ಭಕ್ತ, ಆ ಶರಣ ಯಾರೂ ಅಲ್ಲ, 63 ಜನ ಪುರಾತನರಲ್ಲಿ ಒಬ್ಬ ಆನೆ ಇರ್ತಕ್ಕಂಥವನು ಅತಿ ಭಕ್ತ ಅಂತ ಅವನ ಹೆಸರು. ಅಂಥ ಭಕ್ತ ಯಾವ ರೀತಿಯಾಗಿ ಭಕ್ತಿಯನ್ನು ಮಾಡಿ ಪರಮಾತ್ಮ ಒಲಿಸಿಕೊಂಡಿದ್ದಾನೋ ಅದೇ ಭಕ್ತಿಯನ್ನು ತಮ್ಮಲ್ಲಿ ಬರಲಿ ಅಂತ ಶಕ್ತಿಯನ್ನು ಮಲ್ಲಿನಾಥ ಕರುಣಿಸಲಿ ಅಂತ ಹೇಳ್ತಾ